ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ರೋಹಿತ್ ಚಕ್ರತೀರ್ಥ ಇವರು ಬರೆದ ಶೋಕಿ ದಿನವಾದ ಶೋಕ ದಿನ ಅನ್ನುವಂತಹ ಪಾಠದ ಸ್ವಾರಸ್ಯವನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಅದಕ್ಕಿಂತ ಮೊದಲು ನಾವು ರೋಹಿತ್ ಚಕ್ರತೀರ್ಥ ಇವರ ಪರಿಚಯವನ್ನು ಮಾಡೋಣ. ರೋಹಿತ್ ಚಕ್ರತೀರ್ಥ ನಿಮಗೆಲ್ಲ ಗೊತ್ತಿರುವ ಹಾಗೆ ಅವರು ಕನ್ನಡದ ಬಹಳಷ್ಟು ಪತ್ರಿಕೆಗಳಲ್ಲಿ, ಜಾಲತಾಣಗಳಲ್ಲಿ ಬಿಡುವಿಲ್ಲದೆ ಬರೆಯುತ್ತಿರುವಂತಹ ರೋಹಿತ್ ಚಕ್ರತೀರ್ಥ ಇವರು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದಾರೆ. ಬರವಣಿಗೆ ಅನ್ನುವಂಥದ್ದು ಇವರ ಹವ್ಯಾಸ. ಗಣಿತ ಉಪನ್ಯಾಸಕರಾಗಿ ಕೆಲವು ವರ್ಷಗಳ ಕಾಲ ಕರ್ತವ್ಯವನ್ನು ಕೂಡ ನಿರ್ವಹಿಸಿದ್ದಾರೆ. ಜೆಇಇ ಮೊದಲಾದ ಪರೀಕ್ಷೆಗಳಿಗೆ ಪರಾಮರ್ಶನ ಗ್ರಂಥಗಳನ್ನು ರಚಿಸಿರುವ ಇವರು ಪ್ರಸ್ತುತ ಹಲವು ಸಂಸ್ಥೆಗಳಿಗೆ ಶಿಕ್ಷಣ ಸಲಹೆಗಾರರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ವಿಜ್ಞಾನ ಲೇಖಕರಾಗಿ ತುಂಬ ಜನಪ್ರಿಯರಾಗಿರುವಂಥ ಇವರು ಅಧ್ಯಯನ ಮತ್ತು ಬರಹಗಳ ವ್ಯಾಪ್ತಿ ಬಹಳ ವಿಸ್ತಾರವಾದದ್ದು. ವಿಜ್ಞಾನವಷ್ಟೇ ಅಲ್ಲದೆ ಸಾಹಿತ್ಯ, ಸಂಸ್ಕೃತಿ, ವ್ಯಕ್ತಿಚಿತ್ರ, ಮಕ್ಕಳ ಕತೆ, ರಾಜಕೀಯ ಹೀಗೆ ವಿವಿಧ ವಿಷಯಗಳ ಬಗ್ಗೆ ಅಂಕಣ ಬರಹಗಳನ್ನು ಕೂಡ ಇವರು ಬರೀತಾ ಇದ್ದಾರೆ. 7000 ವರ್ಷ ಬದುಕಿದ ಮನುಷ್ಯ, ಅಗಣಿತ ವಿಸ್ಮಯ, ಎಂದೆಂದೂ ಬಾಡದ ಮಲ್ಲಿಗೆ, ಚಿನ್ನದ ಮೀನು ಹೀಗೆ 20 ಪುಸ್ತಕಗಳು ಪ್ರಕಟವಾಗಿದೆ. ಮನಮೆಚ್ಚಿದ ಹುಡುಗಿ ಇದು ಅನುವಾದಿತ ಕಥೆಗಳ ಸಂಕಲನ. ಗಣಿತ ಕುತೂಹಲ ಅನ್ನುವಂತಹ ಕೃತಿಗೆ ಶಿವಮೊಗ್ಗದ ಕರ್ನಾಟಕ ಸಂಘದ ಪ್ರಶಸ್ತಿ, ವಿಜ್ಞಾನ ಸಾಹಿತ್ಯಕ್ಕಾಗಿ ಕೃಷ್ಣಾನಂದ ಕಾಮತ್ ಸ್ಮಾರಕ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳಿಗೆ ಇವರು ಪಾತ್ರರಾಗಿದ್ದಾರೆ. ಸರಿ ವಿದ್ಯಾರ್ಥಿಗಳೇ, ಈಗ ರೋಹಿತ್ ಚಕ್ರತೀರ್ಥ ಇವರು ಬರೆದಂತಹ ಶೋಕಿ ದಿನವಾದ ಶೋಕ ದಿನ ಅನ್ನುವಂತಹ ಈ ಪಾಠವನ್ನು ನೋಡೋಣ. ಅದಕ್ಕಿಂತ ಮೊದಲು ಈ ಒಂದು ಪಾಠದ ಬಗ್ಗೆ 2 ಪ್ರಶ್ನೆಗಳಿವೆ, ನೋಡಿಕೊಳ್ಳಿ. ಒಂಟಿಗಳ ದಿನದ ಆಚರಣೆಯಿಂದ ಜಾಕ್ಮಾನ ಜೀವನ ಬದಲಾದ ಬಗೆಯನ್ನು ಬರೆಯಿರಿ. 2ನೇ ಪ್ರಶ್ನೆ, ಕೊಳ್ಳುಬಾಕ ಸಂಸ್ಕೃತಿಯನ್ನು ಈ ಲೇಖನದ ಹಿನ್ನೆಲೆಯಲ್ಲಿ ವಿವರಿಸಿ. ವಿದ್ಯಾರ್ಥಿಗಳೇ, ಈ ಒಂದು ಪಾಠವನ್ನು ಕೇಳ್ತಾ ಇದ್ದ ಹಾಗೆ ನಿಮಗೆ ಆ 2 ಪ್ರಶ್ನೆಗಳ ಉತ್ತರವಂತೂ ಖಂಡಿತ ದೊರೆಯುತ್ತದೆ. ಸರಿ, ಈಗ ನಾವು ಪಾಠದ ಕಡೆಗೆ ಹೋಗೋಣ. ರೋಹಿತ್ ಚಕ್ರತೀರ್ಥ ಅವರು ಹೇಳ್ತಾರೆ, ಇದನ್ನು ಹುಚ್ಚು ಎನ್ನಬೇಕು, ಹಿಸ್ಟೀರಿಯಾ ಎನ್ನಬೇಕು ತಿಳಿಯುತ್ತಿಲ್ಲ. ಅಂದು ಗಡಿಯಾರದ ಮುಳ್ಳು 12 ತೋರಿಸಿ ಕೇವಲ 85 ಸೆಕೆಂಡ್ಗಳಾಗಿದ್ದಷ್ಟೇ. ಪಕ್ಕದಲ್ಲಿ ತೆರೆದಿಟ್ಟಿದ್ದ ದೊಡ್ಡ ಎಲೆಕ್ಟ್ರಾನಿಕ್ ಬೋರ್ಡಿನಲ್ಲಿ ಅಕ್ಷರಗಳು ತಟಪಟ ಹಾರುತ್ತಾ ಜಿಗಿದು ಓಡುತ್ತಾ $1 ಬಿಲಿಯನ್ ಎಂದು ತೋರಿಸಿದವು. ನಂತರದ 1 ಗಂಟೆಯಲ್ಲಿ ಬೋರ್ಡ್ನಲ್ಲಿದ್ದ ಸಂಖ್ಯೆಗೆ ಇನ್ನೂ ಒಂದು 0 ಸೇರಿಕೊಂಡಿತು. ಅಂದರೆ ಅದೀಗ $10 ಬಿಲಿಯನ್ ಆಯಿತು. ಒಟ್ಟು 24 ಗಂಟೆಗಳು ಕಳೆದು ಗಡಿಯಾರದ ಮುಳ್ಳು ಮತ್ತೆ 12ಕ್ಕೆ ಬರುವಷ್ಟರಲ್ಲಿ ಬೋರ್ಡ್ ತೋರಿಸುತ್ತಿದ್ದದ್ದು $30.8 ಬಿಲಿಯನ್. ಅಷ್ಟೆಂದರೆ ಭಾರತೀಯ ರೂಪಾಯಿಗಳ ಲೆಕ್ಕದಲ್ಲಿ ಎಷ್ಟಾಗುತ್ತದೆ ಎಂದು ಕೇಳುವವರು ದೊಡ್ಡ ಪೇಪರ್, ಪೆನ್ ಜೊತೆಗೊಂದು ಕ್ಯಾಲ್ಕುಲೇಟರ್ ಹಿಡಿದುಕೊಂಡು ಗುಣಿಸಲು ತೊಡಗಬೇಕು. $1 ಎಂದರೆ 72 ರೂಪಾಯಿ. ವಿದ್ಯಾರ್ಥಿಗಳೇ, ಈಗ ಈ ಡಾಲರ್ ಸಂಖ್ಯೆ 90ಕ್ಕಿಂತಲೂ ಮೇಲೆ ಹೋಗಿದೆ. ಈ ಒಂದು ಲೇಖನವನ್ನು ಬರೆಯುವಂತಹ ಸಂದರ್ಭದಲ್ಲಿ ಆವಾಗ 72 ರೂಪಾಯಿ ಇತ್ತು. ಈ 72ರ ಮುಂದೆ 9 0 ಹಾಕಿದರೆ ಅದು $1 ಬಿಲಿಯನ್ ಸಮ. ಆ ಸಂಖ್ಯೆಗೆ ಮತ್ತೆ 30ರಿಂದ ಗುಣಿಸಿದರೆ ಬರುವ ಸಂಖ್ಯೆ ಎಷ್ಟೋ ಅಷ್ಟು ರೂಪಾಯಿಗಳ ಬಿಸಿನೆಸ್ಸನ್ನು ನವೆಂಬರ್ 10ರಂದು ಚೀನಾದಲ್ಲಿ ಕೇವಲ ಒಂದು ಸಂಸ್ಥೆ ನಡೆಸಿತು. ಇನ್ನೂ ಒಂದು ಹೋಲಿಕೆ ಕೊಡಬೇಕೆಂದರೆ ಆ ಸಂಸ್ಥೆ ಅಂದು ನಡೆಸಿದ ಒಟ್ಟು ವಹಿವಾಟಿನ ಮೊತ್ತವು ನಮ್ಮ ದೇಶದ ಒಟ್ಟು 130 ಕೋಟಿ ಮಂದಿಯಲ್ಲಿ ಪ್ರತಿಯೊಬ್ಬರು 1750 ರೂಪಾಯಿಗಳ ಸರಕು ಕೊಂಡರೆ ಎಷ್ಟೋ ಅಷ್ಟು. ಹೇಳಿ, ಇದನ್ನು ಕೂಡ ಗಮನಿಸಿ. ನಮ್ಮ ಭಾರತದ ಜನಸಂಖ್ಯೆ ಇಲ್ಲಿ 130 ಕೋಟಿ ಅಂತ ಇದೆ. ಆದರೆ ಈಗ ಪ್ರಸ್ತುತ ಇರುವಂಥದ್ದು 147 ಕೋಟಿ, 1.47 ಬಿಲಿಯನ್. ಅಂದರೆ ಇದು ಮುಂದೆ ಇನ್ನೂ ಕೂಡ ಏರುವಂತಹ ಸಾಧ್ಯತೆಗಳಿವೆ. ಇಲ್ಲಿ ಲೇಖಕರು ಹೇಳ್ತಾರೆ, ಅಂದರೆ ಆ ಸಂಸ್ಥೆ ಅಂದು ನಡೆಸಿದಂತಹ ಒಂದು ವ್ಯಾಪಾರದ ಮೊತ್ತ ಎಷ್ಟಂದರೆ, ನಮ್ಮ ದೇಶದಲ್ಲಿ ಇರುವಂತಹ ಎಷ್ಟು ಕೋಟಿ ಜನರಿದ್ದಾರೋ ಅವರೆಲ್ಲರೂ ಕೂಡ, ಅಂದರೆ ಪ್ರತಿಯೊಬ್ಬರೂ ಕೂಡ 1750 ರೂಪಾಯಿಗಳ ಸರಕು ಕೊಂಡರೆ ಎಷ್ಟೋ ಅಷ್ಟು.
ಅಂತಹ ದೊಡ್ಡ ವ್ಯಾಪಾರ ನಡೆಸಿದ ಸಂಸ್ಥೆಯ ಹೆಸರು ಆಲಿಬಾಬಾ. ಲೇಖಕರು ಹೇಳ್ತಾರೆ, ಆವತ್ತು ಒಂದು ಗಡಿಯಾರದ ಮುಳ್ಳು 12 ತೋರಿಸ್ತಾ ಇತ್ತು. 12 ತೋರಿಸಿ 85 ಸೆಕೆಂಡುಗಳು ಆದದಷ್ಟೇ ಅಷ್ಟರಲ್ಲಿ ಅಲ್ಲಿ ಒಂದು ದೊಡ್ಡ ಎಲೆಕ್ಟ್ರಾನಿಕ್ ಬೋರ್ಡ್ನಲ್ಲಿ ಅಕ್ಷರಗಳು ತಟಪಟ ಹಾರ್ತಾ ಜಿಗಿದು ಒಟ್ಟಿಗೆ ಒಂದು ಸಂಖ್ಯೆಯನ್ನು ತೋರಿಸ್ತದೆ. ಆ ಸಂಖ್ಯೆ 1 ಗಂಟೆಯಲ್ಲಿ ಇನ್ನೊಂದು ಸೊನ್ನೆ ಸೇರ್ತಾ ಹೋಗ್ತದೆ. ಅಂದರೆ ಒಂದು ರೀತಿಯಲ್ಲಿ ಇದನ್ನು ಹುಚ್ಚು ಅನ್ಬೇಕು, ಹಿಸ್ಟೀರಿಯಾ ಅನ್ಬೇಕು. ಹಿಸ್ಟೀರಿಯಾ ಅಂದರೂ ಕೂಡ ಅತಿರೇಕದ ಹುಚ್ಚಾಟ ಅಂತ ಹೇಳ್ತೇವೆ, ಉನ್ಮಾದ, ಒತ್ತಡ ಅನ್ನುವಂತಹ ರೀತಿಯಲ್ಲಿ. ಅಂದರೆ ಅದು ಹುಚ್ಚೋ ಹಿಸ್ಟೀರಿಯಾವೋ ಅನ್ನುವ ರೀತಿಯಲ್ಲಿ ಅದು ಏನಾಯಿತು, ಒಂದು ಬಿಸ್ನೆಸ್ಸನ್ನು ಅವರು ಹೇಳ್ತಾ ಇದ್ದಾರೆ. ಅಂದರೆ ಕೂಡಲೇ ಇಷ್ಟು ಡಾಲರ್ ಏರ್ತಾ ಉಂಟು. ಅದು ಒಟ್ಟಾರೆ ಯಾವುದು ಆ ಗಡಿಯಾರದ ಮುಳ್ಳು ಮತ್ತೆ 12 ಅಂದರೆ 24 ಗಂಟೆಗಳು ಕಳೆದು ಮತ್ತೆ ಆ ಮುಳ್ಳು 12 ಗಂಟೆಗೆ ಬರುವಷ್ಟರಲ್ಲಿ ಅಲ್ಲಿ 1 ಬಿಲಿಯನ್ ಇದ್ದಂತಹ ಆ ಬಿಲಿಯನ್ ಡಾಲರ್ ಇದ್ದದ್ದು $30.8 ಬಿಲಿಯನ್ ಆಯಿತು ಅಂತ ಹೇಳ್ತಾರೆ. ಅಂದರೆ ನಮ್ಮ ಭಾರತೀಯರ ಪ್ರಕಾರ ನಿಮಗೆಲ್ಲ ಗೊತ್ತಿದೆ, ನಮಗೆ ಹೆಚ್ಚಾಗಿ ಗೊತ್ತಿರುವಂಥದ್ದು 6 ಸೊನ್ನೆ, ಹೆಚ್ಚಂದರೆ ಒಂದು 7 ಸೊನ್ನೆ. ಆನಂತರ ಸೊನ್ನೆಗಳ ಸಾಲು ಇದ್ದರೆ ನಾವು ಒಂದು ಪೇಪರ್ ಹಿಡ್ಕೊಂಡು ಕೂತ್ಕೊಳ್ತೇವೆ. ಅದಕ್ಕೆ ಎಷ್ಟು ಇರ್ಬೋದು, ಪೇಪರಲ್ಲಿ ಪೆನ್ ಹಿಡ್ಕೊಂಡು ಜೊತೆಯಲ್ಲಿ ಒಂದು ಕ್ಯಾಲ್ಕುಲೇಟರ್ ಹಿಡ್ಕೊಂಡು ಕೂತ್ಕೊಳ್ತೇವೆ. ಎಷ್ಟಾಗ್ತದೆ $1 ಅಂದರೆ ಎಷ್ಟು, ಆ ಡಾಲರಿಗೆ ಇಷ್ಟು ಸೇರಿದರೆ ಎಷ್ಟು ಅನ್ನುವಂಥದ್ದು. ಅಂದರೆ ಆ ಸಂಖ್ಯೆಗೆ $1 ಅಂದರೆ ಹೇಗೆ ಇಲ್ಲಿ 72 ಅಂತ ಹೇಳಿದರು, 91 ಹತ್ರ ಇದೆ. ಈಗ ಇನ್ನಷ್ಟು ಮತ್ತೆ ಮುಂದೆ ಇನ್ನೂ ಏರುವಂತಹ ಸಾಧ್ಯತೆ ಇದೆ. ಅಲ್ಲಿಂದ 30ರಿಂದ ಗುಣಿಸಿದರೆ ಎಷ್ಟು ಬರ್ತದೋ ಅಷ್ಟು. ಅಂದರೆ ಅಷ್ಟು ಆ ಚೀನಾದಲ್ಲಿರುವಂತಹ ಆ ಒಂದು ಸಂಸ್ಥೆ ಅಷ್ಟು ವ್ಯಾಪಾರ ನಡೆಸಿತು ಅಂತ ಹೇಳ್ತಾರೆ. ಅಂದರೆ ಆ ವ್ಯಾಪಾರ ಯಾಕಾಯಿತು, ಏನಾಯಿತು ಅನ್ನುವಂತಹ ಹಿನ್ನೆಲೆಯನ್ನು ಲೇಖಕರು ಹೇಳ್ತಾರೆ. ಆ ಅಷ್ಟು ವ್ಯಾಪಾರವನ್ನು ನಡೆಸಿದಂತಹ ಸಂಸ್ಥೆ ಹೆಸರು ನೀವೆಲ್ಲ ಕೇಳಿರ್ಬೋದು, ಆಲಿಬಾಬಾ ಅನ್ನುವಂತಹ ಒಂದು ಸಂಸ್ಥೆ. ಈ ಆಲಿಬಾಬಾ ಕಂಪನಿ ಯಾವುದು ಅಂತ ನೋಡೋಣ, ಅದರ ಹಿನ್ನೆಲೆ ಏನು ಅಂತ ನೋಡೋಣ. ಆಲಿಬಾಬಾ ಚೀನಾದ ಅತಿ ದೊಡ್ಡ ಆನ್ಲೈನ್ ಮಳಿಗೆ. ನಮ್ಮಲ್ಲಿ ಫ್ಲಿಪ್ಕಾರ್ಟ್, ಅಮೆಜಾನ್ ಇದ್ದ ಹಾಗೆ ಇಂದು ನಮ್ಮಲ್ಲಿ ಮೊಬೈಲ್, ಟಿವಿ, ಬಟ್ಟೆ ಬರೆ, ಫ್ಯಾಷನ್ ವಸ್ತುಗಳು, ಚಪ್ಪಲಿ, ಪೀಠೋಪಕರಣ, ಹೀಗೆ ಯಾವುದೇ ವಸ್ತು ಬೇಕಾದರೂ ಆನ್ಲೈನ್ ಮಳಿಗೆಗೆ ಎಡತಾಗುತ್ತೇವೆ ತಾನೇ. ಅಲ್ಲಿ 108 ವಸ್ತು ವೈವಿಧ್ಯವನ್ನು ಒಂದೇ ವೇದಿಕೆಯಲ್ಲಿ ನೋಡಬಹುದು. 2 ವಸ್ತುಗಳನ್ನು ಅವುಗಳ ಗುಣಮಟ್ಟ, ಬೆಲೆ ಇತ್ಯಾದಿಗಳನ್ನು ಎದುರಿಟ್ಟುಕೊಂಡು ಹೋಲಿಸಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಮನೆಯಲ್ಲೇ ಕುಳಿತು ಈ ಎಲ್ಲ ಶಾಪಿಂಗ್ ನಡೆಸಿ ದುಡ್ಡನ್ನು ಪಾವತಿಸಿ ಸರಕನ್ನು ಮನೆ ಬಾಗಿಲಿಗೆ ತರಿಸಿಕೊಳ್ಳಬಹುದು ಎಂಬುದು ಆನ್ಲೈನ್ ಮಳಿಗೆಗಳು ಒದಗಿಸಿಕೊಡುವಂತಹ ಅನುಕೂಲ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮಲ್ಲಿ ಅದೇ ಆಲಿಬಾಬಾ ಅನ್ನುವಂಥದ್ದು ಒಂದು ಚೀನಾದ ಅತಿ ದೊಡ್ಡದಾದಂತಹ ಒಂದು ಆನ್ಲೈನ್ ಮಳಿಗೆ. ನಮ್ಮಲ್ಲಿ ಹೇಗೆ ಫ್ಲಿಪ್ಕಾರ್ಟ್ಗಳು, ಹಾಗೆ ಅಮೆಜಾನ್ ಇರ್ಬೋದು, ಬೇರೆ ಬೇರೆ ಈ ರೀತಿಯ ಕಂಪನಿಗಳು ಇರ್ತಾವೋ ಅದೇ ರೀತಿಯಲ್ಲಿ ಅಲ್ಲಿಯೂ ಕೂಡ ಚೀನಾದಲ್ಲಿ ಅದೊಂದು ಆನ್ಲೈನ್ ಮಳಿಗೆ ಉಂಟು. ಆನ್ಲೈನ್ ಮಳಿಗೆ ಎಷ್ಟು ಉಪಕಾರ ಮಾಡ್ತದೆ ಅಂದರೆ, ಹಣ ಹೊಂದಿರಬೇಕು ಎಲ್ಲರ ಕೈಯಲ್ಲಿ, ಇಲ್ಲದಿದ್ದರೆ ಅದು ಉಪಕಾರ ಮಾಡೋದಿಲ್ಲ. ನಮ್ಮಲ್ಲಿ ಮತ್ತಷ್ಟು ಹುಚ್ಚು ಜಾಸ್ತಿ ಆಗ್ತಾ ಹೋಗ್ತದೆ. ಅಯ್ಯೋ, ಅವರು ಅದನ್ನು ತಗೊಂಡ್ರು, ಇದನ್ನು ತಗೊಂಡ್ರು, ನನ್ನ ಹತ್ತಿರ ಏನೂ ಇಲ್ಲಲ್ಲ ಅಂತ. ಇರಲಿ ಬಿಡಿ. ಅದೇ ಅಲ್ಲಿ ಯಾವ ರೀತಿ ಒಂದು ಮೊಬೈಲ್, ಟಿವಿ, ಬಟ್ಟೆ ಬರೆ ಇರ್ಬೋದು, ಫ್ಯಾಷನ್ ವಸ್ತುಗಳಿರ್ಬೋದು, ಚಪ್ಪಲಿ, ಹೀಗೆ ಏನೆಲ್ಲ ಉಂಟೋ ಅದೆಲ್ಲವನ್ನೂ ಕೂಡ ನಾವು ಮೊದಲಿಗೆ ಮನೆಯಲ್ಲಿ ಆನ್ಲೈನಲ್ಲಿ ನೋಡ್ತೇವೆ. ಆನ್ಲೈನಲ್ಲಿ ಎಷ್ಟು ರೇಟ್ ಇದೆ, ಆ ಇನ್ನೊಂದು ಕಂಪನಿಯಲ್ಲಿ ಎಷ್ಟು ರೇಟ್ ಉಂಟು, ಇದೆಲ್ಲ ನೋಡ್ತಾ ಹೋಗ್ತೇವೆ. ಅಂದರೆ ಒಂದೇ ವಸ್ತುವನ್ನು 2 ಕಂಪನಿಗಳಲ್ಲಿ ಅದರ ಗುಣಮಟ್ಟ ಹೇಗೆ ಉಂಟು, ಬೆಲೆ ಹೇಗೆ ಉಂಟು ಅನ್ನೋದನ್ನು ನಾವು ನೋಡ್ತಾ ಇರುವಂಥದ್ದು. ಹೀಗೆ ಮನೆಯಲ್ಲೇ ಕೂತ್ಕೊಂಡು ಶಾಪಿಂಗ್ ನಡೆಸುವಂಥದ್ದು, ದುಡ್ಡನ್ನು ಕೂಡ ಪಾವತಿಸಿ ಮನೆಯ ಒಳಗೆ ಅಂದರೆ ಮನೆಯ ಹತ್ತಿರಕ್ಕೆ ಆ ಸರಕುಗಳನ್ನು ಕೊಂಡುಕೊಳ್ಳುವಂಥದ್ದು. ಇದು ಆನ್ಲೈನ್ ಮಳಿಗೆಗಳು ಮಾಡಿಕೊಳ್ಳುವಂಥ ಒಂದು ಅನುಕೂಲ. ಹೀಗೆ ಚೀನಾದಲ್ಲಿ ವ್ಯಾಪಕವಾಗಿ ಬಳಕೆಯಲ್ಲಿರುವ ಆಲಿಬಾಬಾ ಮಳಿಗೆಯಲ್ಲಿ ಮೊಬೈಲ್, ಮೇಜು, ಕುರ್ಚಿ ಮಾತ್ರವಲ್ಲ, ದೊಡ್ಡ ಕಾರುಗಳನ್ನು ಕೂಡ ಖರೀದಿಸಬಹುದು. ಆಲಿಬಾಬಾ ಒಂದರ್ಥದಲ್ಲಿ ಇಡೀ ಚೀನಾವನ್ನು ಆಕ್ರಮಿಸಿಕೊಂಡಿದೆ. ಚೀನಾದ ಇಷ್ಟಾನಿಷ್ಟಗಳನ್ನು ಇಂದು ಆಲಿಬಾಬಾವೇ ನಿರ್ಧರಿಸುತ್ತದೆ. ಈ ಸಂಸ್ಥೆಯ ಮುಖ್ಯಸ್ಥ ಜಾಕ್ ಮಾ
ಈ ಅಲಿಬಾಬಾ ಕಂಪನಿ ಇಡೀ ಚೀನಾದಲ್ಲಿ ಅತಿ ದೊಡ್ಡದಾದಂತಹ ಆನ್ಲೈನ್ ಮಳಿಗೆ. ಇಲ್ಲಿ ಮೊಬೈಲ್ ಮಾತ್ರ ಅಲ್ಲ, ಮೊಬೈಲ್, ಮೇಜು ಕುರ್ಚಿ ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಕಾರುಗಳನ್ನು ಕೂಡ ಒಂದೇ ಕಡೆ ಖರೀದಿಸ್ಬೋದು. ಅಂದರೆ ಕಾರು ಅಥವಾ ಬೇರೆ ಬೇರೆ ವಸ್ತುಗಳನ್ನು ಖರೀದಿಸಬೇಕಾದ್ರೆ ಆಯಾ ಮಳಿಗೆಗೆ ಹೋಗಬೇಕಾಗ್ತದೆ. ಆದರೆ ಇಲ್ಲಿ ಹೀಗಲ್ಲ, ಇಲ್ಲಿ ಒಂದೇ ಕಡೆ ಒಂದು ಮೊಬೈಲ್ನಿಂದ ಹಿಡಿದು ಕಾರಿನವರೆಗೂ ಕೂಡ ಖರೀದಿಸಬಹುದು. ಹೀಗೆ ಈ ಅಲಿಬಾಬಾ ಅನ್ನುವಂತಹ ಕಂಪನಿ ಇಡೀ ಚೀನಾವನ್ನು ಆಕ್ರಮಿಸಿಕೊಂಡು ಬಿಟ್ಟಿದೆ. ಇಡೀ ಚೀನಾದ ಇಷ್ಟ ಅನಿಷ್ಟ, ಯಾವುದು ಬೇಕು ಯಾವುದು ಬೇಡ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಇದೆಲ್ಲವನ್ನು ಕೂಡ ಅಲಿಬಾಬಾ ಕಂಪನಿಯೇ ನಿರ್ಧರಿಸುತ್ತದೆ. ಈ ಸಂಸ್ಥೆಯ ಮುಖ್ಯಸ್ಥನ ಹೆಸರು ಜಾಕ್ ಮಾ. ವಿದ್ಯಾರ್ಥಿಗಳೇ, ಈ ಜಾಕ್ ಮಾ ಅನ್ನುವಂತಹ ಹೆಸರನ್ನು ನೆನಪಲ್ಲಿಟ್ಕೊಳ್ಳಿ. ಚೀನಾದ ಅತ್ಯಂತ ಸಿರಿವಂತ ಉದ್ಯಮಿ. ಈತನ ಬಗ್ಗೆ ಹಲವಾರು ಮಾಹಿತಿಗಳು ನಿಮಗೆ ಗೂಗಲಲ್ಲಿ ಸಿಗ್ತದೆ, ಅಲ್ಲಿಗೂ ಕೂಡ ಹೋಗಿ ನೋಡ್ಕೊಂಡು ಬನ್ನಿ. ಈ ಜಾಕ್ ಮಾ ಈತ ಅತ್ಯಂತ ಶ್ರೀಮಂತ ಉದ್ಯಮಿ. ಹೇಗೆ ನಮ್ಮ ದೇಶದಲ್ಲಿ ಮುಖೇಶ್ ಅಂಬಾನಿಯ ಹೆಗಲಿಗೆ ಹೆಗಲುಜ್ಜಿ ನಿಲ್ಲುವಂತಹ ಧನಿಕ ಈ ಜಾಕ್, ಅಂದರೆ ನಮ್ಮ ದೇಶದಲ್ಲಿರುವಂತಹ ಮುಖೇಶ್ ಅಂಬಾನಿಯ ಹೆಸರನ್ನು ಕೇಳಿರ್ಬೋದು, ಅತಿ ಶ್ರೀಮಂತ ವ್ಯಕ್ತಿ. ಹಾಗೆ ಅಂದರೆ ಹೆಗಲಿಗೆ ಹೆಗಲು ಹುಟ್ಟಿ ನಿಲ್ಲುವಂತಹ ಧನಿಕ, ಅಂದರೆ ಅಷ್ಟೇ ಹಣ ಈ ಜಾಕ್ನಲ್ಲಿ ಇದೆ. ಆದರೆ ಲೇಖಕರು ಹೇಳ್ತಾರೆ, ಈ ಜಾಕ್ ಮಾ ಮತ್ತು ನಮ್ಮ ಮುಖೇಶ್ ಅಂಬಾನಿಗೆ ಒಂದು ವ್ಯತ್ಯಾಸ ಅಂದರೆ, ಮುಖೇಶ್ ಅವರದ್ದು ಪಿತ್ರಾರ್ಜಿತ ಆಸ್ತಿ, ಪಿತ್ರಾರ್ಜಿತ ಬಿಸ್ನೆಸ್. ಆದರೆ ಮಾನದ್ದು ಸಂಪೂರ್ಣ ಸ್ವಯಾರ್ಜಿತ ಸಾಮ್ರಾಜ್ಯ. ಅಂದರೆ ಮುಖೇಶ್ ಅಂಬಾನಿದು ಹಿಂದಿನಿಂದ ಆತನ ತಂದೆ ಹಾಗೆ ಪಿತ್ರಾರ್ಜಿತ ಆಸ್ತಿ, ತಂದೆಯಿಂದ ಬಂದಂತಹ ಆಸ್ತಿ ಅದು. ಆದರೆ ನಮ್ಮ ಈ ಜಾಕ್ ಮಾ ಇದ್ದಾರಲ್ಲ, ಅವರಾಗಿಯೇ ಸ್ವಯಾರ್ಜಿತ, ಅಂದರೆ ಸ್ವಯಾರ್ಜಿತ ಮತ್ತು ಪಿತ್ರಾರ್ಜಿತ ಅಂದರೆ ಹಿಂದಿನಿಂದ ತಂದೆಯಿಂದ ಬಂದಿರುವಂಥದ್ದು, ಸ್ವಯಾರ್ಜಿತ ಅಂದರೆ ಸ್ವಸಂಪಾದನೆಯಿಂದ ಗಳಿಸಿಕೊಳ್ಳುವಂಥದ್ದು, ಅಂದರೆ ನಾವೇ ಸಂಪಾದನೆ ಮಾಡಿಕೊಳ್ಳುವಂತಹ ಆಸ್ತಿ, ಅದಕ್ಕೆ ಸ್ವಯಾರ್ಜಿತ ಅಂತ ಹೇಳ್ತಾರೆ. ಈ ಸ್ವಯಾರ್ಜಿತ ಸಾಮ್ರಾಜ್ಯ ಯಾರದು? ಈ ಜಾಕ್ ಮಾನದ್ದು. ಕೇವಲ 2 ದಶಕಗಳ ಹಿಂದೆ ತಿಂಗಳಿಗೆ 5,000-6,000 ರೂಪಾಯಿಯನ್ನು ದುಡಿಯುತ್ತಿದ್ದ ಓರ್ವ ಸಾಮಾನ್ಯ ಇಂಗ್ಲಿಷ್ ಟೀಚರ್ ಇಂದು ಇಡೀ ದೇಶವೇ ಮೂಗಿನ ಮೇಲೆ ಬೆರಳು ಇಡುವಂತಹ ಮಹಾ ಉದ್ಯಮವನ್ನು ಕಟ್ಟಿರುವುದು ಯಾವ ಹಾಲಿವುಡ್ ಸಿನಿಮಾಗೂ ಸ್ಫೂರ್ತಿಯಾಗುವಂತಹ ಕಥೆ. ಅಂದರೆ ಈ ಜಾಕ್ ಮಾ ಆತ ಕೇವಲ 2 ದಶಕಗಳ ಹಿಂದೆ, ಕೇವಲ ದಶಕ ಅಂದರೆ 2 ದಶಕ 20 ವರ್ಷಗಳ ಹಿಂದೆ ಈ ಜಾಕ್ ಮಾ ಇದ್ದಾರಲ್ಲ, ಅವರು ಓರ್ವ ಸಾಮಾನ್ಯ ಇಂಗ್ಲಿಷ್ ಟೀಚರ್ ಆಗಿದ್ದರು. ಇಂಗ್ಲಿಷ್ ಟೀಚರಿಗೆ ಇಂಗ್ಲೀಷ್ ಅಂತಲ್ಲ, ನಿಮ್ಗೆ ಗೊತ್ತಿದೆ ಎಷ್ಟು ಹಣ ಬರ್ಬೋದು, ಎಷ್ಟು ಸಂಬಳ ಬರ್ಬೋದು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಆವಾಗ ಈ ಜಾಕ್ ಮಾ ಇವರಿಗೆ 5,000-6,000 ರೂಪಾಯಿ ಮಾತ್ರ ಬರ್ತಾ ಇತ್ತಂತೆ. ಆದರೆ ಇಂದು ಮಾತ್ರ ಸಾಮಾನ್ಯ ಟೀಚರ್ ಅಲ್ಲ, ಆ ಹುದ್ದೆಯಿಂದ ಈಗ ಇಡೀ ದೇಶವೇ ಮೂಗಿನ ಮೇಲೆ ಬೆರಳಿಡುವುದು, ಆಶ್ಚರ್ಯಗೊಳ್ಳೋದು. ಮೂಗಿನ ಮೇಲೆ ಬೆರಳಿಡು, ಅಬ್ಬಾ ಓ ಅಂತ ಹೇಳ್ತೇವೆ ನೋಡಿ, ಇದು ಈ ರೀತಿ ಅವರಷ್ಟು ಶ್ರೀಮಂತರ ಅನ್ನುವ ರೀತಿಯಲ್ಲಿ ಮೂಗನ್ನು ಬೆರಳಿನ ಮೇಲೆ ಬೆರಳು ಇಡುವಂತಹ ಒಂದು ದೊಡ್ಡ ಉದ್ಯಮವನ್ನು, ಈ ಆನ್ಲೈನ್ ಮಳಿಗೆಯನ್ನು ಕಟ್ಟಿರುವಂಥದ್ದು ಯಾವ ಒಂದು ಹಾಲಿವುಡ್ ಸಿನಿಮಾಕ್ಕೂ, ಬಾಲಿವುಡ್ ಅಲ್ಲ, ನಮ್ಮ ಕಾಲಿವುಡು ಅಲ್ಲ, ಯಾವುದು ಹಾಲಿವುಡ್, ಈ ಹಾಲಿವುಡ್ ಸಿನಿಮಾಕ್ಕೂ ಕೂಡ ಒಂದು ಸ್ಫೂರ್ತಿಯಾಗುವಂತಹ ಕತೆ ಉಳ್ಳಂತಹ ಜಾಕ್ ಮಾ. ಈಗ ನಾವು ಗಮನ ಕೇಂದ್ರೀಕರಿಸುತ್ತಿರುವುದು ಇತ್ತೀಚೆಗೆ ನಡೆದು ಹೋದ ಸಿಂಗಲ್ಸ್ ಡೇ ಉತ್ಸವದ ಬಗ್ಗೆ. ಸಿಂಗಲ್ಸ್ ಡೇ ಅನ್ನುವಂಥದ್ದು ಒಂಟಿಗಳ ದಿನ. ಈ ಒಂಟಿಗಳ ದಿನ ಯಾವ ರೀತಿ ವ್ಯಾಪಾರ ಆಯಿತು, ಹೇಗೆ ಇದು ಉಂಟಾಯಿತು ಅನ್ನುವಂಥದ ಒಂದು ಕಥೆಯನ್ನು ಲೇಖಕರು ಹೇಳ್ತಾರೆ. ಈ ಲೇಖನದ ಪ್ರಾರಂಭದಲ್ಲಿ ಕೇವಲ ಒಂದು ದಿನದಲ್ಲಿ $30.8 ಬಿಲಿಯನ್ ವ್ಯವಹಾರ ನಡೆಸಿದ ಕಥೆ ಹೇಳಿದನಲ್ಲ, ಅದು ನಡೆದದ್ದು 2008ರ ಸಿಂಗಲ್ಸ್ ಡೇ ಎಂದು. ಸಿಂಗಲ್ಸ್ ಡೇ ಎಂದರೇನು, ಯಾವ ದಿನ ಅದು ನೋಡೋಣ. ಸಿಂಗಲ್ಸ್ ಡೇಗೊಂದು ಹಿನ್ನೆಲೆ ಇದೆ. ಚೀನಾ ಕಳೆದ 23 ವರ್ಷಗಳಿಂದ ಪ್ರತಿ ವರ್ಷದ ನವೆಂಬರ್ 10ರಂದು ಒಂಟಿಗಳ ದಿನ, ಅಂದರೆ ಒಂಟೆಗಳ ದಿನ ಅಲ್ಲ ಅಂತ ತಮಾಷೆಯಾಗಿ ಇಲ್ಲಿ ಲೇಖಕರು ಹೇಳ್ತಾರೆ, ಇದು ಸಿಂಗಲ್ಗಳು ಒಂಟಿಗಳ ದಿನವನ್ನು ಆಚರಿಸಿಕೊಂಡು ಬಂದಿದೆ. 1970ರ ದಶಕದಲ್ಲಿ ಚೀನಾದಲ್ಲಿ ಸರಕಾರ ಬಲವಂತವಾಗಿ ಹೇರಿದ ಏಕಶಿಶು ಯೋಜನೆಯ ಪರಿಣಾಮವಾಗಿ ಇಂದು ಎಲ್ಲಿ ನೋಡಿದರಲ್ಲಿ ಯುವಕರದ್ದೇ ಜಾತ್ರೆ. ದೇಶದಲ್ಲಿ 3 ಕೋಟಿಗೂ ಹೆಚ್ಚು ಯುವಕರಿಗೆ ಸಂಗಾತಿಗಳ ಕೊರತೆ. ಮನೆಗೊಂದೇ ಶಿಶುವಿರಲಿ ಎಂದು ಸರಕಾರ ಕಟ್ಟುನಿಟ್ಟಿನ ನಿಯಮ ಮಾಡಿದ್ದರ ಫಲವಾಗಿ ಹಲವಾರು ಕುಟುಂಬಗಳು ಗಂಡು ಮಕ್ಕಳನ್ನಷ್ಟೇ ಬಯಸಿದವು.
ಇದು ವ್ಯಾಪಕವಾದ ಹೆಣ್ಣು ಭ್ರೂಣ ಹತ್ಯೆಗೆ ಕಾರಣವಾಯಿತು. ಹೆಣ್ಣು ಮಕ್ಕಳನ್ನು ಹೆತ್ತ ಎಷ್ಟೋ ಮಂದಿ ಮಕ್ಕಳನ್ನು ಬೀದಿಯಲ್ಲಿ ಬಿಟ್ಟರು, ಇಲ್ಲವೇ ಕದ್ದು ಮುಚ್ಚಿ ವಿದೇಶಿಯರಿಗೆ ದತ್ತು ಕೊಟ್ಟರು, ಇಲ್ಲವೇ ಮಾರಿದರು. ಗಂಡು ಮಕ್ಕಳನ್ನಷ್ಟೇ ಉಳಿಸಿಕೊಂಡರು. ಈ ಆಲಿಬಾಬಾ ಕಂಪನಿ ನಡೆಸುವಂಥ ಸಿಂಗಲ್ಸ್ ಡೇ, ಈ ಸಿಂಗಲ್ಸ್ ಡೇಯ ಹಿನ್ನೆಲೆಯನ್ನು ಲೇಖಕರು ಹೀಗೆ ಹೇಳ್ತಾರೆ. ಹಿಂದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಚೀನಾ ಜನಸಂಖ್ಯೆಯಲ್ಲಿ ಮುಖ್ಯವಾಗಿ ನಿಲ್ಲುವಂತಹ ರಾಷ್ಟ್ರ. ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿದ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಚೀನಾ. ಆದರೆ ಈಗ ಚೀನಾವನ್ನು ಕೂಡ ಹಿಮ್ಮೆಟ್ಟುವಂತಹ ಒಂದು ವೇಗದಲ್ಲಿ ಭಾರತ ಇದೆ. ನಿಮಗೆಲ್ಲ ಗೊತ್ತಿದೆ ಜನಸಂಖ್ಯೆ ಹೆಚ್ಚಾದರೆ ಏನಾಗ್ತದೆ ಅಂತ. ಜನಸಂಖ್ಯೆ ಹೆಚ್ಚಾದರೆ ಬಡತನ ಉಂಟಾಗ್ತದೆ. ಯಾಕಂದರೆ ನಿಮಗೆಲ್ಲ ಗೊತ್ತಿದೆ, ಒಂದು ದೋಸೆಯನ್ನು ಒಬ್ಬನೇ ತಿನ್ನುವುದಕ್ಕೂ ಅಥವಾ ಇಬ್ಬರು ಪಾಲು ಮಾಡಿ ತಿನ್ನುವುದಕ್ಕೂ 4-5 ಜನ ಪಾಲು ಮಾಡಿ ತಿಂದರೂ ಎಷ್ಟು ಸಿಗ್ತದೆ ಅನ್ನುವಂಥದ್ದು ಗೊತ್ತಿದೆ. ಎಷ್ಟು ಸಣ್ಣ ಸಣ್ಣ ತುಂಡುಗಳು ಸಿಗ್ತವೆ. ಅಂದರೆ ಮೂಲಭೂತ ಅವಶ್ಯಕತೆಗಳ ಕೊರತೆ ಉಂಟಾಗ್ತದೆ ಜನಸಂಖ್ಯೆ ಹೆಚ್ಚಾದರೆ. ಹಾಗಾಗಿ ಇಲ್ಲಿ ಚೀನಾ ಏನು ಮಾಡ್ತದೆ ಅಂದರೆ, ಒಬ್ಬರಿಗೆ ಒಂದೇ ಮಗು, ಅಂದರೆ ಒಂದು ಮನೆಯಲ್ಲಿ ಒಂದೇ ಮಗು ಅನ್ನುವಂತಹ ಒಂದು ನಿಯಮವನ್ನು ತರ್ತದೆ. 1970ರ ದಶಕದಲ್ಲಿ ಚೀನಾದಲ್ಲಿ ಸರ್ಕಾರ ಒಂದು ಬಲವಂತವಾಗಿ ಹೇರಿದಂತಹ ಏಕಶಿಶು ಯೋಜನೆ. ಆಗ ಏಕಶಿಶು ಯೋಜನೆ ಬಂದಾಗ ಎಲ್ಲಿ ನೋಡಿದರೂ ಕೂಡ ಈಗದ ಸ್ಥಿತಿಯಲ್ಲಿ ಅಲ್ಲಿ ಎಲ್ಲಿ ನೋಡಿದರೂ ಕೂಡ ಯುವಕರ ಗುಂಪೇ ಕಾಣ್ತಾ ಇತ್ತು. ಅಂದರೆ ಯುವಕರ ಸಂಖ್ಯೆ ಜಾಸ್ತಿ ಇದೆ, ಯುವತಿಯರ ಸಂಖ್ಯೆ ಕಡಿಮೆ ಇದೆ. ಅಂದರೆ ದೇಶದಲ್ಲಿ 3 ಕೋಟಿಗೂ ಹೆಚ್ಚು ಯುವಕರಿಗೆ ಸಂಗಾತಿಗಳ ಕೊರತೆ. ಅಂದರೆ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಮನೆಗೊಂದೇ ಮಗುವಿರಲಿ ಅಂತ ಸರ್ಕಾರ ಏನೋ ಕಟ್ಟುನಿಟ್ಟಿನ ಒಂದು ನಿಯಮವನ್ನು ತಂದಿತ್ತು. ಆದರೆ ಆ ಒಂದೇ ಒಂದು ಮಗು ಅನ್ನುವಂತಹ ಆಯ್ಕೆ ಬಂತು. ಒಂದೇ ಒಂದು ಮಗು ಇರಲಿ ಅನ್ನುವಾಗ ಆಯ್ಕೆ ಬಂತು, ಹೆಣ್ಣು ಮಗುವೋ ಗಂಡು ಮಗುವೋ ಅಂತ. ಗಂಡು ಮಗುವೇ ಇರಲಿ ಅಂತ ಕೆಲವರು ಏನು ಮಾಡಿದರು, ಹೆಣ್ಣು ಭ್ರೂಣ ಹತ್ಯೆ ಮಾಡಿಕೊಂಡ್ರು. ಹಾಗೆ ಕೆಲವರು ಎಲ್ಲೋ ಹೆಣ್ಣು ಮಕ್ಕಳನ್ನು ಹೆತ್ತಾಗ ಅದನ್ನು ಮೆಲ್ಲ ಯಾರಿಗೂ ಗೊತ್ತಾಗದ ಹಾಗೆ ಅದನ್ನು ಬೀದಿಯಲ್ಲಿ ತಂದು ಬಿಟ್ರಂತೆ, ಅಥವಾ ದತ್ತು ಕೊಟ್ಟು ಬಿಟ್ಟರು, ಹೀಗೆ ಮಾರಿಬಿಟ್ರು ಅನ್ನುವಂಥದ್ದು. ಅಂದರೆ ಗಂಡು ಮಕ್ಕಳೇ ಬೇಕು ಅನ್ನುವಂಥದ್ದು. ಈ ಗಂಡು ಮಕ್ಕಳನ್ನಷ್ಟೇ ಅವರು ಉಳಿಸಿಕೊಳ್ತಾರೆ. ಇದು ಚೀನಾದಲ್ಲಿ 30 ವರ್ಷಗಳ ಅವಧಿಯಲ್ಲಿ ಹೆಣ್ಣು ಗಂಡುಗಳ ಅನುಪಾತದಲ್ಲಿ ದೊಡ್ಡ ವ್ಯತ್ಯಾಸ ಬೆಳೆಯಲಿಕ್ಕೆ ಕಾರಣವಾಗ್ತದೆ. ಒಂದೇ ಶಿಶು ಎನ್ನುವಂತಹ ಸರ್ಕಾರದ ಯೋಜನೆ ಅಥವಾ ಆ ಯೋಜನೆ ಎಂತಹ ದೊಡ್ಡ ಸಮಸ್ಯೆಗಳನ್ನು ತಂದೊಡ್ಡಲಿದೆ ಎಂಬುದರ ಸಣ್ಣ ಸೂಚನೆ 1990ರ ಹೊತ್ತಿಗಾಗಲೇ ಕಾಣಿಸಿಕೊಳ್ಳತೊಡಗಿತ್ತು. ಕಾಲೇಜುಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ ಲಿಂಗಾನುಪಾತದಲ್ಲಿ ದೊಡ್ಡ ಕಂದಕವೇ ಸೃಷ್ಟಿಯಾಗಿತ್ತು. ಈ ಸಮಸ್ಯೆಯ ಗಂಭೀರತೆಯನ್ನು ಸರಕಾರಕ್ಕೆ ವಿವರಿಸುವುದಕ್ಕಾಗಿ ನಾನ್ಜಿಂಗ್ ವಿವಿಯ ವಿದ್ಯಾರ್ಥಿಗಳು, ಅಂದರೆ ನಾನ್ಜಿಂಗ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು 1993ರ ನವೆಂಬರ್ 11ರಂದು ಒಂಟಿಗಳ ದಿನ ಅಂತ ಆಚರಿಸಿದರು. ಅಂದರೆ ಸರ್ಕಾರ ಒಂದೇ ಮಗು ಇರಲಿ ಅಂತ ಅದೇನೋ ಯೋಜನೆಯನ್ನು ಮಾಡಿತ್ತು. ಆದರೆ ಅದರ ಫಲ ಏನಾಯಿತು ಅಂದರೆ ಗಂಡು ಸಂತಾನ ಹೆಚ್ಚಾಯಿತು. ಆ ಒಂದು ಯೂನಿವರ್ಸಿಟಿಯಲ್ಲಿ ಅಲ್ಲಿ ಬರೇ ಒಂದು ಗಂಡು ಮಕ್ಕಳ ಸಂಖ್ಯೆ ಇತ್ತಂತೆ. ಹಾಗಾಗಿ ಈ ಸಮಸ್ಯೆ, ಅಂದರೆ ಗಂಡು ಮಕ್ಕಳ ಸಂಖ್ಯೆ ಜಾಸ್ತಿ ಆದಾಗ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆದಾಗ, ಅಂದರೆ ಮತ್ತೆ ಅಲ್ಲಿ ಗಂಡ ಹೆಂಡತಿ ಅಥವಾ ಗಂಡಿಗೆ ಹೆಣ್ಣು ಸಿಗೋದು ಕಷ್ಟ, ಅಥವಾ ಬೇರೆ ಬೇರೆ ಸಮಸ್ಯೆಗಳು ಉಂಟಾಗ್ತವೆ. ಈ ಒಂದು ಸಮಸ್ಯೆಯನ್ನು ಸರ್ಕಾರಕ್ಕೆ ತೋರಿಸಬೇಕು ಅಂತ ಅವರು ಏನು ಮಾಡಿದರು, ಒಂದು ಒಂಟಿಗಳ ದಿನ ಅಂತ ಅವರು ಆ ವಿದ್ಯಾರ್ಥಿಗಳೆಲ್ಲ ಸೇರಿ ಮಾಡಿದ್ರಂತೆ. 1993ರ ನವೆಂಬರ್ 11 ಆಗ ಅವರೆಲ್ಲ ಸೇರಿ ಒಂಟಿಗಳ ದಿನ ಅಂತ ಆಚರಿಸಿದರು. ಅವರು ಯಾಕೆ ಈ ಒಂಟಿಗಳ ದಿನವನ್ನು ಆ ವಿದ್ಯಾರ್ಥಿಗಳು ಆಚರಿಸಿದರು ಅಂದರೆ, ಹೀಗೆ ನಾವು ವಿವಾಹವಾಗದೆ ಒಂಟಿಯಾಗಿ ಉಳಿದರೆ ವೃದ್ಧಾಪ್ಯದಲ್ಲಿ ನಮಗೆ ಊರುಗೋಲುಗಳಷ್ಟೇ ಆಸರೆ ಎಂಬುದನ್ನು ಸಾಂಕೇತಿಕವಾಗಿ ಹೇಳಲು ಅವರು ನವೆಂಬರ್ 11 ಈ ಸಂಖ್ಯೆಯನ್ನು ಆರಿಸಿಕೊಂಡಿದ್ದರು. ಆ ದಿನವನ್ನು ಅಂಕೆಯಲ್ಲಿ ಬರೆದಾಗ 4 ಕೋಲುಗಳು ನೆಲಕ್ಕೆ ಊರಿದಂತೆ ಕಾಣಿಸುವುದರಿಂದ ಅದನ್ನು ಊರುಗೋಲಿನ ದಿನ ಎಂದು ಕರೆಯುವ ಪದ್ಧತಿ ಶುರುವಾಯಿತು. 11 ನಿಮಗೆಲ್ಲ ಗೊತ್ತಿದೆ, 11 ತಾರೀಕು 11 ತಿಂಗಳು, ಅಂದರೆ ನವೆಂಬರ್ 11 ಅನ್ನುವಂಥದ್ದು 4 ಕೋಲುಗಳು ನೆಲಕ್ಕೆ ಊರಿದ ಹಾಗೆ ಕಾಣಿಸುವುದರಿಂದ ಅದನ್ನು ಊರುಗೋಲಿನ ದಿನ ಅಂತ ಕರೆಯುವಂಥ ಪದ್ಧತಿ ಶುರುವಾಯಿತು. ಯಾವತ್ತಿಂದ 1993 ನವೆಂಬರ್ 11ರಿಂದ ಆಚರಿಸುವಂತಹ ಈ ದಿನ. 1993ರಲ್ಲಿ ಸಣ್ಣ ಮಟ್ಟದಲ್ಲಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಒಳಗಷ್ಟೇ ಆಚರಣೆಯಾದ ಒಂಟಿಗಳ ದಿನಕ್ಕೆ ವರ್ಷ ಹೋದಂತೆ ಜನಪ್ರಿಯತೆ ಸಿಕ್ಕತೊಡಗಿತು. 97-98ರ ಹೊತ್ತಿಗೆ ಅದನ್ನು ಚೀನಾದ ಹಲವು ಭಾಗಗಳಲ್ಲಿ
ಸ್ವಲ್ಪ ಅಬ್ಬರದಿಂದಲೇ ಆಚರಿಸತೊಡಗಿದರು. ಸರ್ಕಾರದ ನೀತಿಯನ್ನು ಗೇಲಿ ಮಾಡುವ ಉದ್ದೇಶದಿಂದ ಪ್ರಾರಂಭವಾದ ಒಂದು ಹಬ್ಬ ವರ್ಷಗಳು ಕಳೆಯುವಷ್ಟರಲ್ಲಿ ಒಂದು ಜನಪ್ರಿಯ ಉತ್ಸವವೇ ಆಗಿಬಿಟ್ಟಿತು. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಯಾವುದೋ ಒಂದು ಕಾರಣಕ್ಕೆ ಯಾವುದೋ ಒಂದು ದಿನವನ್ನು ಆಚರಿಸ್ತಾರೆ, ಕೊನೆಗೆ ಅದು ಏನೇನೋ ಆಗಿಬಿಡ್ತದೆ. ಅದೇ ರೀತಿ ಇಲ್ಲಿ ಒಂಟಿಗಳಾಗಿರುವಂಥದ್ದನ್ನು ಸರ್ಕಾರಕ್ಕೆ ಸೂಚಿಸಬೇಕು, ಸಾಂಕೇತಿಕವಾಗಿ ಅದನ್ನು ಗುರುತಿಸ್ಕೊಳ್ಬೇಕು ಅಂತ ಅಂದರೆ ಒಂಟಿಗಳಾಗಿಯೇ ಉಳಿದುಕೊಂಡು ಬಿಟ್ಟರೆ, ಅಂದರೆ ಇಬ್ಬರಿಬ್ಬರು ಮೂವರು ಒಂದೊಂದು ಮನೆಯಲ್ಲಿ ಮಕ್ಕಳಿದ್ದರೆ ಆವಾಗ ಅವರು ಒಂಟಿಯಾಗಿ ಬಿಡುವುದಿಲ್ಲ. ಅಲ್ಲದೆ ಸಮಾನುಪಾತ ಇದ್ದರೆ, ಅಂದರೆ ಲಿಂಗಾನುಪಾತದಲ್ಲಿ ಹೆಣ್ಣು ಗಂಡುಗಳ ಸಂಖ್ಯೆ ಸಮವಾಗಿದ್ದರೆ ಆವಾಗಿಂಥ ಸಮಸ್ಯೆಗಳು ತಲೆದೋರುವುದಿಲ್ಲ. ಅದನ್ನು ತಿಳಿಸಬೇಕು ಅಂತ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಒಂದು ಸಣ್ಣ ಪ್ರತಿಭಟನಾ ದಿನದ ಹಾಗೆ ಒಂಟಿ ದಿನವನ್ನು ಅವರು ಆಚರಿಸಿದರು. ಆದರೆ ಇದು ಮತ್ತೆ ಪ್ರಸಿದ್ಧಿ ಆಗ್ತಾ ಹೋಯಿತು. ಅಂದರೆ 97-98 ಹೊತ್ತಿಗೆ ಅದು ದೊಡ್ಡ ಅಬ್ಬರವಾಗಿ ಆಚರಿಸತೊಡಗಿದ್ರು. ಸರ್ಕಾರದ ನೀತಿಯನ್ನು ಗೇಲಿ ಮಾಡುವ ಉದ್ದೇಶದಿಂದ ಪ್ರಾರಂಭವಾದಂಥ ಒಂದು ಹಬ್ಬ ವರ್ಷ ಕಳೆಯುವಷ್ಟರಲ್ಲಿ ಅದೊಂದು ದೊಡ್ಡ ಹಬ್ಬವೇ ಆಗಿಬಿಟ್ಟಿತು, ಒಂದು ದೊಡ್ಡ ಉತ್ಸವವೇ ಆಗಿಬಿಟ್ಟಿತು. ಆ 11 ಅಂದರೆ ನವೆಂಬರ್ 11ರಂದು, ಆ ದಿನದಂದು ಕಾಲೇಜುಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಒಂಟಿ ಯುವಕರು ಯುವತಿಯರು ಉಳಿದೆಲ್ಲರ ಜೊತೆ ಕಲೆತು ಆಡಿ ಹಾಡಿ ಖುಷಿಯಿಂದ ಕಾಲ ಕಳೆದರು. ಚೀನಾದಲ್ಲಿ ದಿನ ಕಳೆದಂತೆ ಒಂಟಿಗಳಿಂದಾಗಿ ಸಮಸ್ಯೆ ಬಿಗಡಾಯಿಸುತ್ತಲೇ ಹೋಯಿತು. ಕೇವಲ ಒಂದೊಂದು ಮಕ್ಕಳನ್ನಷ್ಟೇ ಹೆತ್ತವರು ವೃದ್ಧಾಪ್ಯದಲ್ಲಿ ತಮ್ಮ ಮಕ್ಕಳು ತಮ್ಮ ಬಳಿ ಇಲ್ಲ ಅಂತ ಒದ್ದಾಡಬೇಕಾಯಿತು. ಅವರ ಮಕ್ಕಳಿಗೆ ಮದುವೆಯಾಗದೆ ಒಂಟಿಯಾಗಿ ಉಳಿದರೆ ಅದು ಇನ್ನೂ ಒಂದು ಸಮಸ್ಯೆ. ಚೀನಾದಲ್ಲಿ ಮಾನಸಿಕ ಆರೋಗ್ಯ ವಿಚಾರಿಸುವ ವೈದ್ಯರಿಗೆ ಬೇಡಿಕೆ ಹೆಚ್ಚಿತು. ಅಂದರೆ ಕೆಲವು ಇದರಿಂದಾಗಿ, ಒಂಟಿತನದಿಂದಾಗಿ ಕೆಲವರೆಲ್ಲ ಮಾನಸಿಕ ಸಮಸ್ಯೆಯನ್ನು ಅನುಭವಿಸತೊಡಗಿದರು, ಡಿಪ್ರೆಷನ್ಗೆ ಹೋಗಲಿಕ್ಕೆ ಶುರು ಮಾಡಿದ್ರಂತೆ. ಅಂದರೆ ಇದರಿಂದಾಗಿ ಕೌನ್ಸಿಲರ್ಗಳು, ಅಂದರೆ ಮಾನಸಿಕ ವೈದ್ಯರು ಯಾರಿದ್ದಾರೆ, ಇಂತಹ ಮಾನಸಿಕ ಆರೋಗ್ಯವನ್ನು ವಿಚಾರಿಸುವಂಥ ವೈದ್ಯರಿಗೆ ಬೇಡಿಕೆ ಹೆಚ್ಚಾಗ್ತದೆ. ಮಾನಸಿಕ ನೆಮ್ಮದಿ ಕೇಂದ್ರಗಳ ಸಂಖ್ಯೆ ಅಣಬೆಯ ಹಾಗೆ ಬೆಳೀತಾ ಹೋಗ್ತದಂತೆ. ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಹೋಗ್ತದೆ. ಹೀಗೆ ಇದರ ಪರಿಣಾಮ, ಒಂಟಿಗಳ ಏಕಶಿಶು ಯೋಜನೆಯ ಪರಿಣಾಮ ಇದೆಲ್ಲವೂ ಕೂಡ. ಹೀಗೆ ಎಲ್ಲವೂ 35 ವರ್ಷಗಳ ಹಿಂದೆ ಕಮ್ಯುನಿಸ್ಟ್ ಸರ್ಕಾರ ತಂದಿದ್ದ ನಾವಿಬ್ಬರು ನಮಗೊಂದೇ ಯೋಜನೆಗೆ ಬೆಸುಗೆಗೊಳ್ಳುತ್ತಾ ನಡೆದವು. ಹೀಗೆ ಅಂದಿನ ಸರ್ಕಾರ ತಂದಿದ್ದಂತಹ ನಾವಿಬ್ಬರು ನಮಗೊಂದೇ ಏಕಶಿಶು ಯೋಜನೆಯಿಂದಾಗಿ ಈ ಒಂಟಿತನದ ಸಮಸ್ಯೆ ಬರ್ತದೆ. ಆ ಒಂಟಿತನದ ಸಮಸ್ಯೆಯನ್ನು ಸರ್ಕಾರಕ್ಕೆ ತೋರಿಸಿಕೊಡಬೇಕು ಅನ್ನೋದಕ್ಕೋಸ್ಕರ ವಿಶ್ವವಿದ್ಯಾಲಯದ ಕೆಲವೊಂದು ವಿದ್ಯಾರ್ಥಿಗಳು ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಅದೇ ಪ್ರತಿಭಟನೆಯು ಉತ್ಸವವಾಗಿ ಮಾರ್ಪಾಡಾಗ್ತದೆ, ಅತಿ ದೊಡ್ಡ ಉತ್ಸವವಾಗಿ ಮಾರ್ಪಾಡಾಗ್ತಾ ಹೋಗ್ತದೆ. ಎಷ್ಟಂದರೆ 11 ಒಂಟಿಗಳ ದಿನ ಅನ್ನುವಂತಹ ರೀತಿಯಲ್ಲಿ ಅದು ಮಾರ್ಪಾಡಾಗ್ತದೆ. ಹೇಗೆ ಅದರ ಒಟ್ಟಿಗೆ ಈ ಒಂಟಿಗಳಾಗಿ ಇರುವವರ ಸಮಸ್ಯೆ, ಆ ಒಂಟಿಗಳನ್ನು ಅಂದರೆ ಒಂದೇ ಮಗುವನ್ನು ಹೆತ್ತವರ ಸಮಸ್ಯೆ, ಅದರ ಜೊತೆಯಲ್ಲಿ ಮಾನಸಿಕ ಸಮಸ್ಯೆ, ಈ ಒಂಟಿಗಳ ಮಾನಸಿಕ ಸಮಸ್ಯೆ, ಹೀಗೆ ಪರಿಸ್ಥಿತಿ ಬಿಗಡಾಯಿಸ್ತಾ ಹೋಗ್ತದೆ. ಈ ಸಮಸ್ಯೆ, ಈ ಸಿಂಗಲ್ಸ್ ಡೇ ಅನ್ನುವಂಥದ್ದು ವರ್ಷದಲ್ಲಿ ಒಂದು ದಿನ ಅದೊಂದು ಉತ್ಸವದ ರೀತಿಯಲ್ಲಿ ಆಚರಿಸತೊಡಗಿದಾಗ, ಬಹಳಷ್ಟು ಅಬ್ಬರವಾಗಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಆಚರಿಸತೊಡಗಿದಾಗ, ಈ ಆಲಿಬಾಬಾ ಸಂಸ್ಥೆಯ ಅದೇ ಜಾಕ್ಮಾ ಅಲ್ಲಿ ಒಂದು ಸುವರ್ಣ ಅವಕಾಶ ಮಾಡಿಕೊಳ್ತಾನೆ. ಅದನ್ನೇ, ಈ ಒಂದು ಸಮಸ್ಯೆಯನ್ನೇ ಅಥವಾ ಒಂಟಿಗಳ ದಿನವನ್ನೇ ಆತ ಒಂದು ಸುವರ್ಣ ಬಂಗಾರದ ಅವಕಾಶವನ್ನಾಗಿ ಪರಿವರ್ತಿಸಿಕೊಳ್ತಾನೆ. ಅದು ಹೇಗೆಂದರೆ, ಚೀನಾದಲ್ಲಿ ಗೋಲ್ಡನ್ ವೀಕ್ ಎಂಬ ರಾಷ್ಟ್ರೀಯ ಹಬ್ಬ ನಡೆಯುವುದು ಅಕ್ಟೋಬರ್ನಲ್ಲಿ. ಕ್ರಿಸ್ಮಸ್ ಹಬ್ಬ ಹೇಗಿದ್ದರೂ ಡಿಸೆಂಬರ್ ಕೊನೆಯಲ್ಲಿ. ಈ 2 ತಿಂಗಳ ನಡುವಿನ ಅವಧಿಯಲ್ಲಿ ಬರುವ ಸಿಂಗಲ್ಸ್ ಡೇಯನ್ನು ಒಂದು ದೊಡ್ಡ ಮಾರಾಟ ಉತ್ಸವವಾಗಿ ಆಚರಿಸಿದರೆ ಹೇಗೆ ಎಂದು ಯೋಚಿಸಿದ ಜಾಕ್ಮಾ, ನೋಡಿ ಅವನು ಯೋಚನೆ ಮಾಡ್ತಾನೆ, ನೋಡಿ ಹೇಗೆ ಹಣ ಮಾಡೋದು ಅನ್ನುವಂಥದ್ದು, ಹೇಗೆ ಇದರಿಂದ ತಾನು ಹಣ ಮಾಡ್ಕೊಳ್ಬೋದು ಅನ್ನುವಂಥದ್ದು. ವ್ಯಾಪಾರಿಗಳು ಯಾವತ್ತೂ ಕೂಡ ಹಾಗೆ, ಸ್ವಲ್ಪ ಸ್ವಾರ್ಥ ಬುದ್ಧಿ ಇರುವವರು ಕೂಡ ಹೀಗೆ ಎಲ್ಲಿ ತಮಗೆ ಅವಕಾಶ ಎಲ್ಲಿ ಸಿಗ್ತದೆ ಅನ್ನೋದನ್ನು ಅವ್ರು ಕಾಯ್ತಾ ಇರ್ತಾರೆ. ಅದೇ ರೀತಿ ಅಲ್ಲದಿದ್ದರೂ ಒಂದು ಬಿಸ್ನೆಸ್ನ ರೀತಿಯಲ್ಲಿ, ವ್ಯಾಪಾರದ ರೀತಿಯಲ್ಲಿ ಜಾಕ್ಮಾ ಯೋಚನೆ ಮಾಡ್ತಾನೆ. ಹೇಗೂ ಚೀನಾದಲ್ಲಿ ಗೋಲ್ಡನ್ ವೀಕ್ ಅನ್ನುವಂತಹ ಒಂದು ರಾಷ್ಟ್ರೀಯ ಹಬ್ಬ ನಡೀತದಂತೆ, ಅದು ಅಕ್ಟೋಬರ್ನಲ್ಲಿ ನಡೆಯುವಂಥದ್ದು. ಅದರ ಜೊತೆಯಲ್ಲಿ ಕ್ರಿಸ್ಮಸ್ ನಡೆಯುವಂಥದ್ದು, ಕ್ರಿಸ್ಮಸ್ ಕೂಡ ಅವರಿಗೆ ದೊಡ್ಡ ಹಬ್ಬ, ಅದು ನಡೆಯುವಂಥದ್ದು ಡಿಸೆಂಬರ್ನ ಅಂತ್ಯದಲ್ಲಿ.
ಈ 2 ತಿಂಗಳ ನಡುವೆ ನವಂಬರ್ 11ರಂದು ಇದೊಂದು ಉತ್ಸವ ಹೇಗೂ ಬರ್ತದಲ್ವ, ಸಿಂಗಲ್ಸ್ ಡೇ ಅಂತ. ಇದನ್ನೇ ಒಂದು ದೊಡ್ಡ ಮಾರಾಟ ಉತ್ಸವವಾಗಿ ಆಚರಿಸಿದರೆ ಹೇಗೆ ಅಂತ ಯೋಚಿಸಿದಂತಹ ಜಾಕ್ಮಾ ಅವನೊಂದು ಸ್ಲೋಗನ್ ಮಾಡ್ತಾನೆ, ಒಂದು ಸೂತ್ರವನ್ನು ಹೇಳಿದ್ದಾರೆ. ನೀವು ಒಂಟಿಯೇ, ಚಿಂತೆ ಬೇಡ, ನಿಮಗೆ ನೀವೇ ಉಡುಗೊರೆ ಕೊಟ್ಟಿಕೊಳ್ಳಿ ಅನ್ನೋಂಥ ಒಂದು ಹೊಸ ಸೂತ್ರ. ನೀವು ಒಂಟಿಯೇ, ಚಿಂತೆ ಬೇಡ, ನಿಮಗೆ ನೀವೇ ಉಡುಗೊರೆಯನ್ನು ಕೊಟ್ಟುಕೊಳ್ಳಿ ಅನ್ನುವಂಥದ್ದು. ಮನುಷ್ಯ ತುಂಬ ದುಃಖದಲ್ಲಿದ್ದಾಗ ಮತ್ತು ಹೆಚ್ಚು ಒಂಟಿ ಭಾವ ಕಾಡುತ್ತಿದ್ದಾಗ ಒಂದೋ ತಿನ್ನುವುದಕ್ಕೆ, ಇಲ್ಲವೇ ತನ್ನ ಅಗತ್ಯ ಇರುವ ಅಥವಾ ಇಲ್ಲದೇ ಇರುವಂತಹ ವಸ್ತು ವಿಶೇಷಗಳನ್ನು ಕೊಳ್ಳುವುದಕ್ಕೆ ಹೆಚ್ಚು ಹಣವನ್ನು ವ್ಯಯಿಸ್ತಾನೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು, ಆತ ತುಂಬ ದುಃಖದಲ್ಲಿದ್ದರೆ ಅಥವಾ ಅವನು ಒಂಟಿಯಾಗಿ ಜೀವಿಸುವವನಾಗಿದ್ದರೆ ಆವಾಗ ಅವನು ಏನು ಮಾಡ್ತಾನೆ, ತಿಂತಾ ಹೋಗ್ತಾನಂತೆ, ತಿನ್ನೋದಕ್ಕೆ ಹಣವನ್ನು ಖರ್ಚು ಮಾಡ್ತಾನಂತೆ. ಇಲ್ಲದಿದ್ದರೆ ತನಗೆ ಅಗತ್ಯ ಇಲ್ಲವೋ ಅದನ್ನು ನೋಡಲಿಕ್ಕೆ ಹೋಗೋದಿಲ್ಲ ಅಂತೂ ಅವನು ವಸ್ತುಗಳನ್ನು ಖರೀದಿಸ್ತಾನಂತೆ, ಹೆಚ್ಚು ಹಣ ವ್ಯಯಿಸ್ತಾನೆ. ಅಂದರೆ ಇದನ್ನು ಮನಃಶಾಸ್ತ್ರಜ್ಞರು ಹೇಳ್ತಾರೆ. ಇದೊಂದು ಮನಃಶಾಸ್ತ್ರದ ಸಂಶೋಧನೆ ಅಂತ ಲೇಖಕರು ಹೇಳ್ತಾರೆ. ಈ ಜಾಕ್ಮಾ ಆ ಸಂಶೋಧನೆಯನ್ನು ಬಳಸಿಕೊಂಡು ಡಾಲರ್ಗಳ ಬೆಳೆ ತೆಗೆಯುವ ಕನಸು ಕಂಡ. ಆತನ ಊಹೆ ಸುಳ್ಳಾಗಲಿಲ್ಲ. ನಿಮಗೆ ನೀವೇ ಟ್ರೀಟ್ ಕೊಟ್ಟುಕೊಳ್ಳಿ ಎಂದು ಹೇಳಿದ ಮಾತು ದೊಡ್ಡ ಮಟ್ಟದ ಪರಿಣಾಮ ಬೀರಿತು. ಜನ ಕಂಪ್ಯೂಟರ್ಗಳ ಮುಂದೆ ಕೂತರು ಅಥವಾ ಮೊಬೈಲ್ ಪರದೆ ಸರಿಸಿದರು. ಆಲಿಬಾಬಾ ಆನ್ಲೈನ್ ಮಳಿಗೆಯನ್ನು ಎಡತಾಕಿದರು. ಅಲ್ಲಿ ತಮಗೆ ಬೇಕಾದ ಅಥವಾ ಬೇಡದೇ ಇರುವಂಥ ವಸ್ತುಗಳನ್ನೆಲ್ಲ ಜಾಲಾಡಿದರು, ಕೊಂಡರು, ಸಂತೃಪ್ತಿಪಟ್ಟರು. ಒಂಟಿಗಳ ದಿನವನ್ನು ಹೀಗೆ ಕೊಳ್ಳುಬಾಕಗಳಾಗಿ ಆಚರಿಸಿದರು. ಹೇಗೂ ಈ ಒಂಟಿಗಳ ದಿನವನ್ನು ಆಚರಿಸುವಂತಹ ಒಂಟಿಗಳು ಅವರು ಹೇಗೂ ದುಃಖದಲ್ಲಿರ್ತಾರೆ, ಅವರ ದುಃಖದಲ್ಲಿಯೂ ಕೂಡ ತಾನೊಂದು ಸುಖವನ್ನು ಕಂಡುಕೊಳ್ಳುವ ಅಂತ ಜಾಕ್ಮಾ ಯೋಚನೆ ಮಾಡ್ತಾನೆ. ಅದಕ್ಕೆ ನೀವು ಒಂಟಿಯೇ, ಚಿಂತೆ ಬೇಡ, ನಿಮಗೆ ನೀವೇ ಉಡುಗೊರೆಯನ್ನು ಕೊಟ್ಟುಕೊಳ್ಳಿ, ಯಾಕಂದರೆ ನೀವೇ ಖರೀದಿಸಿಕೊಳ್ಳಿ, ನಿಮಗೆ ಕೊಟ್ಟುಕೊಳ್ಳಿ. ಅದರ ಜೊತೆಯಲ್ಲೇ ಸಂಶೋಧಕರು ಒಂದು ಸಂಶೋಧನೆ ಮಾಡಿದರು. ಅದು ಯಾವುದಂದರೆ, ಹೆಚ್ಚು ಒಂಟಿತನವನ್ನು ಅನುಭವಿಸ್ತಾ ಇರುವವರು ಅಥವಾ ದುಃಖಿಗಳು ಅವರು ಒಂದು ತಿನ್ನುವುದಕ್ಕೆ ಹಣವನ್ನು ಖರ್ಚು ಮಾಡ್ತಾರೆ ಅಥವಾ ತನಗೆ ಅಗತ್ಯ ಉಂಟೋ ಇಲ್ಲವೋ ಅದಕ್ಕೆ ಹಣ ವ್ಯಯ ಮಾಡ್ತಾರೆ ಅನ್ನುವಂಥದ್ದು. ಈ ಸಂಶೋಧನೆಯನ್ನು ಬಳಸಿಕೊಂಡೇ ಡಾಲರ್ಗಳ ಬೆಳೆಯನ್ನು ತೆಗೆಯುವಂತಹ ಕನಸನ್ನು ಕಂಡಂತಹ ಜಾಕ್ಮಾ ಅವನು ಹೇಳ್ತಾನೆ, ನಿಮಗೆ ನೀವೇ ಟ್ರೀಟ್ ಕೊಟ್ಟುಕೊಳ್ಳಿ, ನಿಮಗೆ ನೀವೇ ಗಿಫ್ಟ್ ಕೊಟ್ಟುಕೊಳ್ಳಿ ಅನ್ನುವಂತಹ ಮಾತು ದೊಡ್ಡ ಪರಿಣಾಮ ಬೀಳ್ತದಂತೆ. ಅವರು ಏನು ಮಾಡ್ತಾರೆ, ಜನರು ಕಂಪ್ಯೂಟರ್ಗಳ ಮುಂದೆ ಕೂತ್ಕೊಳ್ತಾರೆ, ಮೊಬೈಲನ್ನು ನೋಡ್ತಾ ಕೂತ್ಕೊಳ್ತಾರೆ, ಯಾವ ವಸ್ತು ತಗೊಳ್ಬೋದು ಅಂತ ಆಲಿಬಾಬಾ ಆನ್ಲೈನ್ ಮಳಿಗೆಯನ್ನು ಅವರು ನೋಡ್ತಾ ಹೋಗ್ತಾರಂತೆ. ಅಲ್ಲಿ ನಮಗೆ ಯಾವುದು ಬೇಕು, ಅಗತ್ಯ ಇಲ್ಲವೋ ಅದನ್ನು ನೋಡ್ಲಿಕ್ಕೆ ಹೋಗೋದಿಲ್ಲ. ಎಲ್ಲ ಬೇಕು ಬೇಡದವು ಎಲ್ಲ ವಸ್ತುಗಳನ್ನು ಅವರು ಹುಡುಕ್ತಾರೆ, ಕೊಂಡುಕೊಳ್ತಾರೆ, ಸಂತೃಪ್ತಿ ಪಡ್ಕೊಳ್ತಾರೆ, ಸುಖ ಪಡ್ಕೊಳ್ತಾರೆ. ಹೀಗೆ ಒಂಟಿಗಳ ದಿನವನ್ನು ಕೊಳ್ಳುಬಾಕಗಳಾಗಿ ಆಚರಿಸಿದರು. ಕೊಳ್ಳುಬಾಕ ಅಂದರೆ ತಗೊಳ್ಳೋದು, ಹಣ ಇರ್ತದಲ್ವ, ಹೇಗೂ ಅಗತ್ಯ ಉಂಟೋ ಇಲ್ಲವೋ ಅದನ್ನು ನೋಡೋದಿಲ್ಲ, ಅಗತ್ಯ ಇದ್ದರೂ ಇಲ್ಲದಿದ್ದರೂ ಅದಕ್ಕೆ ಕೊಳ್ಳುಬಾಕ ಸಂಸ್ಕೃತಿ ಅಂತ ಹೇಳ್ತಾರೆ. ಆನ್ಲೈನ್ ಮಳಿಗೆಗಳು ಹೆಚ್ಚಾಗಿ ಕೊಳ್ಳುಬಾಕ ಸಂಸ್ಕೃತಿಯನ್ನೇ ಉಂಟು ಮಾಡಿರುವಂಥದ್ದೆಲ್ಲ ನಿಮ್ಗೆ ಗೊತ್ತಿರ್ಬೋದು ವಿದ್ಯಾರ್ಥಿಗಳೇ. ಸರಿ, ಮುಂದೆ ಏನಾಗ್ತದೆ ಅಂತ ನೋಡುವ. ಈ ಆಲಿಬಾಬಾ 2009ರಲ್ಲಿ ಒಂಟಿಗಳ ದಿನದ ವಿಶೇಷ ಮಾರಾಟ ಉತ್ಸವವನ್ನು ಪ್ರಾರಂಭಿಸಿದವು. ಈ ಆಲಿಬಾಬಾ ಸಂಸ್ಥೆ 2009ರಲ್ಲಿ ಒಂಟಿಗಳ ದಿನದ ವಿಶೇಷ ಮಾರಾಟ ಅನ್ನುವಂತಹ ಒಂದು ಉತ್ಸವವನ್ನೇ ಪ್ರಾರಂಭಿಸಿಬಿಡ್ತದಂತೆ. ಪ್ರಥಮ ವರ್ಷದಲ್ಲಿ ಅದು ಮಾರಾಟ ಮಾಡಲು ಸಾಧ್ಯವಾದದ್ದು 50 ಮಿಲಿಯನ್ ಯುವಾನ್ ಅಂದರೆ ಚೀನಾ ಕರೆನ್ಸಿ, ಇಷ್ಟನ್ನು ಮಾತ್ರ. ಡಾಲರ್ಗಳ ಲೆಕ್ಕದಲ್ಲಿ ಅದು ಹೆಚ್ಚು ಕಡಿಮೆ $4 ಮಿಲಿಯನ್ ಬಾಬ್ತು. ಆದರೆ ಮುಂದಿನ ವರ್ಷಗಳಲ್ಲಿ ಜಾಕ್ಮಾ ತನ್ನ ಮಾರಾಟ ತಂತ್ರಗಳನ್ನೆಲ್ಲ ಪೂರ್ಣ ಪ್ರಮಾಣದಲ್ಲಿ ಬಳಸಿ ಒಂಟಿಗಳ ದಿನದ ಸೇಲ್ಸ್ $400 ಮಿಲಿಯನ್ ಬೆಳೆಯುವಂತೆ ನೋಡಿಕೊಂಡ. 2 ವರ್ಷಗಳಲ್ಲಿ ಮಾರಾಟದ ಒಟ್ಟು ಮೊತ್ತಕ್ಕೆ 2 ಸೊನ್ನೆಗಳು ಜಮೆಯಾದವು. 2006ರ ಹೊತ್ತಿಗೆ ಒಟ್ಟು ಮಾರಾಟ ಮೌಲ್ಯ $17.8 ಮಿಲಿಯನ್ ಅದರಲ್ಲೂ $5 ಮಿಲಿಯನ್ $5 ಬಿಲಿಯನ್ ಮೌಲ್ಯದ ಸರಕನ್ನು ಜಾಕ್ ಉತ್ಸವಾಚರಣೆ ಪ್ರಾರಂಭವಾದ ಕೇವಲ ಮೊದಲ ತಾಸಿನಲ್ಲೇ ಮಾರಿಬಿಟ್ಟಿದ್ದ. ಅದರ ಮರುವರ್ಷಕ್ಕೆ ಆಗುವಾಗ ಮೌಲ್ಯ ಇನ್ನಷ್ಟು ಹೆಚ್ಚಿತು. ದಿಬ್ಬವಿದ್ದದ್ದು ಗುಡ್ಡವಿದ್ದದ್ದು ಪರ್ವತ ಎಂಬಂತೆ ಬೆಳೆಯುತ್ತಾ ಹೋಯಿತು. ಹೀಗೆ
ಮಾರಾಟ ಹೆಚ್ಚಾಗ್ತಾ ಹೋಯಿತು. ಡಾಲರ್ಗಳ ಬೆಲೆಯನ್ನು ತೆಗೆಯುವಂತಹ ಕನಸು ನನಸಾಯಿತು. ಒಂಟಿಗಳು ಕೂಡ ಸುಖವಾಗಿದ್ದರು. ತಮಗೆ ತಾವೇ ಗಿಫ್ಟ್ ಕೊಡುವಂತಹ, ತಮಗೆ ತಾವೇ ಟ್ರೀಟ್ ಕೊಡುವಂತಹ ಉಪಯೋಗ ಉಂಟೋ ಇಲ್ಲವೋ ಯಾವುದನ್ನು ನೋಡಲಿಲ್ಲ. ಅಂತೂ ಆಲಿಬಾಬಾ ಕಂಪನಿಯಲ್ಲಿ ಎಲ್ಲವನ್ನು ತೆಗೆದುಕೊಂಡರು. ಆ ಮರುವರ್ಷಕ್ಕೆ ಆಗುವಾಗ, ಮುಂದಿನ ವರ್ಷಕ್ಕಾಗುವಾಗ ಇನ್ನಷ್ಟು ಮೌಲ್ಯ ಹೆಚ್ಚಾಗ್ತಾ ಹೋಗ್ತದೆ. ಹೇಗೆ ಸಣ್ಣ ಮಣ್ಣಿನ ರಾಶಿ ಇದ್ದದ್ದು ಗುಡ್ಡವಾಗಿ ಬೆಳೀತದೆ, ಗುಡ್ಡವಿದ್ದದ್ದು ಪರ್ವತವಾಗ್ತದೆ. ಹೀಗೆ ಬೆಳೀತಾ ಹೋಯಿತು. 2007ರಲ್ಲಿ ಆಲಿಬಾಬಾ ಮಳಿಗೆಯಲ್ಲಿ ಇದ್ದ ಬ್ರ್ಯಾಂಡ್ಗಳ ಸಂಖ್ಯೆಯೇ 1,40,000 ಎಂದರೆ ನಂಬುತ್ತೀರಾ? ಅಂದರೆ ಬ್ರ್ಯಾಂಡ್ಗಳು ಎಷ್ಟು ಇದ್ದುವಂತೆ. ದೇಶಿ ಕಂಪನಿಗಳು ಮಾತ್ರವಲ್ಲ, ಚೀನಾದ ಹೊರಗಿನಿಂದ ಬರೋಬ್ಬರಿ 60,000 ಬ್ರ್ಯಾಂಡ್ಗಳು ಆಲಿಬಾಬಾ ಕಟ್ಟೆಯಲ್ಲಿ ತಮ್ಮ ಸರಕುಗಳ ಮಾರಾಟಕ್ಕೆ ಕೂತಿದ್ದವು. 2007ರಲ್ಲಿ ಆಲಿಬಾಬಾ ಎಷ್ಟು ವಹಿವಾಟು ಮಾಡಿತ್ತೋ ಅದನ್ನು 2008ರಲ್ಲಿ ಮಧ್ಯಾಹ್ನದ ಹೊತ್ತಿಗೆಲ್ಲ ಮಾಡಿಯಾಗಿತ್ತು. ಒಟ್ಟು ವಹಿವಾಟಿನ ಮೌಲ್ಯ ಲೆಕ್ಕ ಹಾಕಿದರೆ ಹಿಂದಿನ ವರ್ಷಕ್ಕಿಂತ ಆ ವರ್ಷ ಆಲಿಬಾಬಾ 27% ಹೆಚ್ಚು ವ್ಯಾಪಾರ ಮಾಡಿತ್ತು. ಅಮೆರಿಕದ ಆನ್ಲೈನ್ ಮಳಿಗೆಗಳು ನಡೆಸುವ ಬ್ಲ್ಯಾಕ್ ಫ್ರೈಡೇ, ಸೈಬರ್ ಮಂಡೇ, ಥ್ಯಾಂಕ್ಸ್ ಗಿವಿಂಗ್ ಡೇ ಮುಂತಾದ ವಿಶೇಷ ದಿನಗಳ ಮಾರಾಟಗಳನ್ನೆಲ್ಲ ಒಟ್ಟುಗೂಡಿದರೂ ಕೂಡ ಅವು ಆಲಿಬಾಬಾದ ಒಂಟಿಗಳ ದಿನದ ವಹಿವಾಟನ್ನು ಕೂಡ ಸರಿಗಟ್ಟಲಾರವು ಅಂತ ಹೇಳ್ತಾರೆ. ಅಂದರೆ ನಿಮಗೆ ಕೆಲವೊಂದು ಕಂಪನಿಗಳು ಇರ್ಬೋದು, ಈ ಅಮೆರಿಕದ ಆನ್ಲೈನ್ ಮಳಿಗೆಗಳು ಬ್ಲ್ಯಾಕ್ ಫ್ರೈಡೇ ಅಂತ ನೀವು ಎಲ್ಲ ಕೇಳಿರ್ಬೋದು. ಬ್ಲ್ಯಾಕ್ ಫ್ರೈಡೇ ಇರ್ಬೋದು, ಸೈಬರ್ ಮಂಡೇ ಇರ್ಬೋದು, ಥ್ಯಾಂಕ್ಸ್ ಗಿವಿಂಗ್ ಡೇ ಅನ್ನುವಂಥದ್ದೆಲ್ಲ ನೀವು ಕೇಳಿರ್ಬೋದು. ಆದರೆ ಆಗ ಮಾರಾಟ ಮಾಡುವಂತಹ ಆ ವಿಶೇಷ ದಿನಗಳಲ್ಲಿ ಮಾರಾಟ ಮಾಡಿದ್ದು ಇಲ್ಲಿಗೆ ಹೋಲಿಸಿದಾಗ ಈ ಒಂಟಿಗಳ ದಿನದ ವಹಿವಾಟನ್ನು ಕೂಡ ಅದು ಸರಿಗಟ್ಟುವುದಿಲ್ಲಂತೆ. ಬಹುಶಃ ಇದೊಂದು ಮುಂದಿನ ವರ್ಷಗಳಲ್ಲಿ ಇದೊಂದು ಜಾಗತಿಕ ಉತ್ಸವವೇ ಆಗಬಹುದು. ಚೀನಾದಲ್ಲಿ ಬಹುತೇಕ ಎಲ್ಲ ಮಂದಿಯೂ ಇದೊಂದು ದಿನದಂದೇ ದೊಡ್ಡ ದೊಡ್ಡ ಐಟಮ್ಗಳನ್ನು ಕೊಳ್ಳುವುದಕ್ಕೆಂದು ಕಾಯುತ್ತಾರೆ. ಲೇಖಕರು ಹೇಳ್ತಾರೆ, ಹೇಗೆ ಭಾರತದಲ್ಲಿ ದೀಪಾವಳಿಯ ಸೇಲ್ಸ್ಗೆ ಕಾದು ಕುಳಿತುಕೊಳ್ಳುತ್ತಾರೋ ಅದೇ ರೀತಿ ಈ ಒಂಟಿಗಳ ದಿನಕ್ಕಾಗಿ ಅಲ್ಲಿಯ ಜನ ಎಲ್ಲರೂ ಕೂಡ ಕಾಯ್ತಾ ಇರ್ತಾರಂತೆ. ಆಲಿಬಾಬಾ ವರ್ಷ ಹೆಬ್ಬಾವಿನಂತೆ ಉದ್ದಕ್ಕೂ ಅಡ್ಡಕ್ಕೂ ಬೆಳೆಯುತ್ತಿದೆ. ಹೆಬ್ಬಾವಿನಂತೆ ದೇಶದಲ್ಲಿರುವ ಸಣ್ಣ ಪುಟ್ಟ ಉದ್ಯಮಗಳನ್ನು ಅದು ಆಪೋಷಣ ತೆಗೆದುಕೊಳ್ಳುತ್ತಿದೆ. ಆಪೋಷಣ ತೆಗೆದುಕೊಳ್ಳುವುದಂದರೆ ನುಂಗಿಬಿಡ್ತಾ ಇದೆ. ಆಲಿಬಾಬಾನ ಎದುರಿನಲ್ಲಿ ನಿಂತು ಗೆಲ್ಲಲು ಯಾವ ಉದ್ಯಮಿಗಳಿಗೂ ಸಾಧ್ಯವಾಗುತ್ತಿಲ್ಲ. ಒಂಟಿಗಳ ದಿನದ ಉತ್ಸವಕ್ಕೆ ಪೂರ್ವಭಾವಿಯಾಗಿ ಆಲಿಬಾಬಾ ಸಂಸ್ಥೆ ನವೆಂಬರ್ 10ರಂದು, ಅಂದರೆ ನವೆಂಬರ್ 11ರ ಹಿಂದಿನ ದಿನ ಪೂರ್ವಭಾವಿಯಾಗಿ ಆಯೋಜಿಸುವಂತಹ ಕಾರ್ಯಕ್ರಮಗಳು ಹಾಲಿವುಡ್ನ ಆಸ್ಕರ್ ಪ್ರಶಸ್ತಿಗಳ ಸಂಜೆಯನ್ನು ಮೀರಿಸುವಂತಿರ್ತದೆ. ಜಾಕ್ ಮಾ ಜಗತ್ತಿನ ಅತಿ ಪ್ರಸಿದ್ಧ ಸಿನಿಮಾ ತಾರೆಯರನ್ನು, ಕ್ರೀಡಾಪಟುಗಳನ್ನು, ಮಾಡೆಲ್ಗಳನ್ನು, ರಾಜಕಾರಣಿಗಳನ್ನು ಈ ವೇದಿಕೆಗೆ ಕರೆತರುತ್ತಾನೆ. ಅಂದರೆ ಈ ಸಿಂಗರ್ಸ್ ಡೇ, ಒಂಟಿಗಳ ದಿನದ ಮುನ್ನಾ ದಿನ ಈ ಆಲಿಬಾಬಾ ಸಂಸ್ಥೆ ಏನು ಮಾಡ್ತದೆ ಅಂದರೆ ನವೆಂಬರ್ 10ರಂದು ದೊಡ್ಡದೊಂದು ಕಾರ್ಯಕ್ರಮವನ್ನೇ ಆಯೋಜಿಸ್ತದಂತೆ. ಹೇಗೆಂದರೆ ಹಾಲಿವುಡ್ ಆಸ್ಕರ್ ಪ್ರಶಸ್ತಿಗಳ ಆ ಸಂಜೆಯನ್ನು ಮೀರಿಸುವಂತಹ ಕಾರ್ಯಕ್ರಮಗಳನ್ನು ಆತ ನಡೆಸಿಬಿಡ್ತಾರಂತೆ. ಯಾರು? ಜಾಕ್ ಮಾ. ಜಗತ್ತಿನ ಅತಿ ಪ್ರಸಿದ್ಧವಾದಂತಹ ಸಿನಿಮಾ ತಾರೆಯರನ್ನು, ಕ್ರೀಡಾಳುಗಳನ್ನು, ಮಾಡೆಲ್ಗಳನ್ನು, ರಾಜಕಾರಣಿಗಳನ್ನು ಈ ವೇದಿಕೆಗೆ ಕರೆತರ್ತಾನಂತೆ. ಆ ರಾತ್ರಿ ಇಡೀ ದೇಶ ಮತ್ತು ಅದರ 130 ಕೋಟಿ ಮಂದಿ ಹುಚ್ಚೆದ್ದು ಕುಣಿಯುತ್ತಾರೆ. ಮಾರಾಟ ಉತ್ಸವ ಪ್ರಾರಂಭವಾಯಿತೆಂದು ಸೂಚಿಸಲು 12 ಗಂಟೆ ಬಾರಿಸಿದೊಡನೆ ಎಲ್ಲ ಚೀನಿಯರು ಎದ್ದೆನೋ ಬಿದ್ದೆನೋ ಎಂಬಂತೆ ಆಲಿಬಾಬಾ ಆನ್ಲೈನ್ ಮಳಿಗೆಯಲ್ಲಿ ಕಂಡ ವಸ್ತುಗಳನ್ನು ಆರ್ಡರ್ ಮಾಡುತ್ತಾರೆ. ಆಲಿಬಾಬಾ ಈ ವರ್ಷ ಅಂದರೆ 2009ರಂದು ತನ್ನ ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸಿದ ಪೆಟ್ಟಿಗೆಗಳ ಸಂಖ್ಯೆ 800 ದಶಲಕ್ಷಕ್ಕೂ ಹೆಚ್ಚು. ಅದಲ್ಲದೆ ಈ ವರ್ಷ ಈ ಒಂಟಿಗಳ ದಿನದ 11ನೇ ವರ್ಷಾಚರಣೆ. 11/11 ಉತ್ಸವಕ್ಕೆ ಮತ್ತೊಂದು 11ರ ಸೇರ್ಪಡೆ. ಈ ಸಲ ಚೀನಾದಲ್ಲಿ ಆಲಿಬಾಬಾ ಆ್ಯಪಲ್ 11 ಐಫೋನ್ಗಳ ಮುಂಗಡ ಬುಕ್ಕಿಂಗ್ನಲ್ಲೇ $14 ಮಿಲಿಯನ್ ವ್ಯವಹಾರ ನಡೆಸಿದೆ. ಇಂತಹ ವಿಚಿತ್ರಗಳೆಲ್ಲ ಈ ಜಗತ್ತಿನಲ್ಲಿ ನಡೆಯಬಲ್ಲವು ಅಂತ ಲೇಖಕರು ಹೇಳ್ತಾರೆ. ಅದು ಕೂಡ ಹೀಗೆ ಇಂತಹ ವಿಚಿತ್ರಗಳು ಈ ರೀತಿ ನಡೆಯುತ್ತವೆ ಅನ್ನುವಂಥದ್ದು ಕೆಲವೇ ವರ್ಷಗಳ ಹಿಂದೆ ಯಾರಾದರೂ ಹೇಳಿದ್ದರೆ ನಾವು ನಂಬುತ್ತಿದ್ದೇವೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹಾಕ್ತಾರೆ. ಒಟ್ಟಿನಲ್ಲಿ ಮೊದಲೇ ಹೇಳಿದ ಹಾಗೆ ಅದು ಹುಚ್ಚೋ ಹಿಸ್ಟೀರಿಯಾವೋ, ಒಟ್ಟಿನಲ್ಲಿ ಜನ ಮರಳೋ ಜಾತ್ರೆ ಮರಳೋ ಎಂಬಂತಹ ವಿಚಿತ್ರ ಸನ್ನಿವೇಶ.
ಒಂಟಿಗಳ ದಿನ ಎಂಬ ನೆಪವನ್ನು ಮುಂದಿಟ್ಟುಕೊಂಡು ಒಂದು ಸರಳ ಮನೋವೈಜ್ಞಾನಿಕ ಫಲಿತಾಂಶವನ್ನು ಕೈಯಲ್ಲಿ ಇಟ್ಟುಕೊಂಡು ಜಾಕ್ಮ ದುಡ್ಡಿನ ಗೌರಿ ಶಂಕರವನ್ನೇ ಎಬ್ಬಿಸಿ ನಿಲ್ಲಿಸಿರುವುದು ಅಚ್ಚರಿ ತರುತ್ತದೆ. ಹಾಗೆ ಮನುಷ್ಯ ಎಷ್ಟು ದೊಡ್ಡ ಕೊಳ್ಳುಬಾಕನಾಗುತ್ತಿದ್ದಾನೆ, ಹೇಗೆ ತನಗೆ ಬೇಕಾದ ಅಥವಾ ಬೇಡದೇ ಇರುವಂಥ ಸರಕುಗಳನ್ನೆಲ್ಲ ಮನೆ ತುಂಬಿಸಿಕೊಂಡು ಬದುಕನ್ನು ಗಬ್ಬೆಬ್ಬಿಸುತ್ತಿದ್ದಾನೆ. ಇವೆಲ್ಲದರಿಂದ ಹೇಗೆ ಬಡವ ಬಲ್ಲಿದರ ನಡುವಿನ ಅಂತರ ಹೆಚ್ಚುತ್ತಾ ಹೋಗುತ್ತಿದೆ ಎಂಬುದನ್ನೆಲ್ಲ ನೆನೆದರೆ ದುಃಖವೂ ಆಗುತ್ತದೆ. ಅಂದರೆ ಬಡವರು ಬಡವರಾಗಿಯೇ ಉಳಿತಾರೆ, ಬಲ್ಲಿದರು ಬಲ್ಲಿದರಾಗಿ ಶ್ರೀಮಂತರು ಶ್ರೀಮಂತರಾಗ್ತಾ ಹೋಗ್ತಾರೆ. ಅವರ ಹತ್ತಿರ ಹಣ ಕೋಟಿಗಟ್ಟಲೆ ಇರ್ತದೆ. ಈ ಹಣವನ್ನು ಏನು ಮಾಡೋದು? ಅದೇ ಒಂಟಿಗಳ ದಿನ ಆಫರ್ ಬರ್ತದೆ. ಅಲಿಬಾಬಾ ಕಂಪನಿಯಿಂದ ಹೀಗೆ ಅದು ತಗೊಳ್ಳುವ ಇದು ತಗೊಳ್ಳುವ ಅನ್ನುವಂಥದ್ದು ಕಂಪನಿಗಳು, ಆನ್ಲೈನ್ ಮಳಿಗೆಗಳು ಇರ್ತವೆ. ಇವರು ತೆಗೆದುಕೊಳ್ತಾ ಹೋಗ್ತಾರೆ. ಕೊಳ್ಳುಬಾಕ ಸಂಸ್ಕೃತಿ ಅಗತ್ಯ ಉಂಟೋ ಇಲ್ಲವೋ ಮನೆಯಲ್ಲಿ ರಾಶಿ 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 ಹಾಕಿಕೊಂಡು ಬಿಡ್ತಾರೆ. ಆದರೆ ಅದೇ ಲೇಖಕರು ಹೇಳ್ತಾರೆ, ಮುಂದೆ ಏನಾಗಬಹುದು ಅನ್ನುವಂಥದ್ದು ನೆನೆದರೆ ದುಃಖವೂ ಆಗ್ತದೆ. ಎಲ್ಲ ಆನ್ಲೈನ್ ಹುಚ್ಚನ್ನು ಈ ಜಾಯಮಾನ ಎನ್ನೋಣವೇ. ಅಂದರೆ ಈ ಆನ್ಲೈನ್ ಹುಚ್ಚು ಅನ್ನುವಂಥದ್ದು ಬೇಕಾದ್ದು ಬೇಡದೇ ಇದ್ದದ್ದು, ಅಗತ್ಯ ಇದ್ದದ್ದು ಅಗತ್ಯ ಇಲ್ಲದೇ ಇರುವಂಥದ್ದು, ಅಥವಾ ಇನ್ನೊಬ್ಬರ ಹತ್ತಿರ ಇರುವಂಥದ್ದು ನನ್ನ ಹತ್ತಿರ ಇರಬೇಕು, ಅಥವಾ ಇನ್ನೊಬ್ಬರ ಹತ್ತಿರ ಇಲ್ಲದೇ ಇರುವಂಥದ್ದು ಕೂಡ ನನ್ನ ಹತ್ತಿರ ಇರಬೇಕು ಅನ್ನುವಂಥದ್ದು ಈ ಹುಚ್ಚು, ಈ ಜಮಾನ, ಈಗಿನ ಕಾಲದ ಒಂದು ಹುಚ್ಚು ಜಾಯಮಾನ ಎನ್ನೋಣವೇ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ವಿದ್ಯಾರ್ಥಿಗಳೇ, ರೋಹಿತ್ ಚಕ್ರತೀರ್ಥ ಇವರು ಬರೆದಂತಹ ಶೋಕಿ ದಿನವಾದ ಶೋಕ ದಿನ ಅನ್ನುವಂತಹ ಈ ಲೇಖನ ಇಲ್ಲಿಗೆ ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ಈ ಒಂದು ಲೇಖನವನ್ನು ಅಥವಾ ನಿಮ್ಮ ಕನ್ನಡ ಪಠ್ಯದಲ್ಲಿ ಇರುವಂತಹ ಈ ಪಾಠಗಳನ್ನು ಮಾಡುವಂತಹ ಉದ್ದೇಶ ಕೆಲವೊಂದು ವಿದ್ಯಾರ್ಥಿಗಳಿಗಾದರೂ ಉಪಯೋಗವಾಗಲಿ ಅನ್ನುವಂಥದ್ದು. ಕೆಲವೊಂದು ವಿದ್ಯಾರ್ಥಿಗಳು ಅನಿವಾರ್ಯವಾದಂತಹ ಕಾರಣ, ಯಾವುದೋ ಕಾರಣಗಳಿಂದ ಓದಲಿಕ್ಕಾಗೋದಿಲ್ಲ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಬೇರೆ ಪಾಠಗಳಿರ್ತವೆ, ಬೇರೆ ವಿಷಯಗಳಿರ್ತವೆ ಓದಲಿಕ್ಕೆ. ಆವಾಗ ಕನ್ನಡಕ್ಕೆ ಸ್ವಲ್ಪ ಸಮಯ ಕಡಿಮೆ ಕೊಟ್ಟು ಬಿಡ್ತಾರೆ. ಅಥವಾ ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಪರೀಕ್ಷೆ ಹಿಂದಿನ ದಿವಸ ಓದುವಂಥದ್ದು ಇರ್ತದೆ. ಅಂಥವರಿಗೆ ಉಪಯೋಗವಾಗಲಿ ಅನ್ನುವಂತಹ ಕಾರಣದಿಂದ ಈ ವಿಡಿಯೋವನ್ನು ಮಾಡಿದ್ದೇನೆ. ಇದಕ್ಕಿಂತ ಚೆನ್ನಾಗಿ ನಿಮ್ಮ ಉಪನ್ಯಾಸಕರು ಕೂಡ ಪಾಠ ಮಾಡ್ತಾರೆ, ಆ ಪಾಠವನ್ನು ಕೂಡ ಕೇಳಿಕೊಳ್ಳಿ. ಸರಿ ವಿದ್ಯಾರ್ಥಿಗಳೇ, ಮುಂದೆ ನಡೆಯಲಿರುವಂತಹ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ ಈ ಪಾಠವನ್ನು ಇಲ್ಲಿಗೆ ಮುಗಿಸ್ತೇನೆ. ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.